ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ, ಹಿಂಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಗುರುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುವಾರದ ಬೆಳಗ್ಗೆ ಆಗಿರುತ್ತೆ. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ಟೆಂಪಲ್ ವಿಸಿಟ್, ಟೆಂಪಲ್ ರನ್ ಪ್ರತಿಯೊಂದು ಆಯಿತು. ಗುರುವಾರ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಹರಿಬರಿ ಕೆಲಸ ಜಾಸ್ತಿ. ಮಕ್ಕಳಿಗೆಲ್ಲ ಈಗ ಎಕ್ಸಾಮ್ ಟೈಮ್ಸ್, ಪ್ರಿಪ್ರೇಟ್ರಿ ಟೈಮ್ಸ್, ಟೆನ್ಷನ್. ತಂದೆ ಫ್ಯಾಮಿಲೀಲಿ ಅಪ್ಪನಿಗೆ ಅಷ್ಟು ಟೆನ್ಷನ್ ಇರೋದಿಲ್ಲ, ಅಮ್ಮಂದ್ರಿಗೆ ತುಂಬ ಟೆನ್ಷನ್. ಎಲ್ಲ ಅಮ್ಮಂದ್ರಿಗೂ ನನ್ನ ಕಡೆಯಿಂದ ಬಿಗ್ ಸೆಲ್ಯೂಟ್. ಹೊರಗಡೆ ಇನ್ನೂ ಕೆಲಸ ಮಾಡೋರ್ಗಂತೂ ಡಬಲ್ ಸೆಲ್ಯೂಟ್. ನಾವು ಮನೇಲಿರೋರು ಇಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು, ಇಷ್ಟೆಲ್ಲ ಕೂಗಾಡಿಕೊಂಡು, ಕಿರ್ಚಾಡಿಕೊಂಡು, ಮಕ್ಕಳು ಯಾವಾಗಲೂ ಒಂದೇ ಥರ ಹೇಳಿದ ಮಾತು ಕೇಳಲ್ಲ. ಅವ್ರಿಗೂ ಫಸ್ಟ್ರೇಷನ್ಸ್ ಇರುತ್ತೆ, ಅವ್ರಿಗೂ ಟೆನ್ಷನ್ ಇರುತ್ತೆ, ಕಲಿಬೇಕು, ಓದಬೇಕು ಅನ್ನೋ ಎಲ್ಲ ಇರುತ್ತೆ. ಅದ್ರ ಜೊತೆ ನಮ್ಮ ಒತ್ತಡ, ಪ್ರೆಷರ್. ಸೊ ನಮ್ಮ ಕಾಲದಲ್ಲಿ 90ಸಲ್ಲಿ ಹಿಂಗಿರಲಿಲ್ಲ. ಅಯ್ಯೋ ಅಂದ್ಕೊಂಡಿರ್ತಿದ್ವಿ. ಬಟ್ ಇವಾಗ ಎಜುಕೇಷನ್ ಅನ್ನೋದು ಒಂದು ಕಾಂಪಿಟೇಷನ್ ಥರ. ಅವರು ತೆಗಿತಾರೆ, ನೀನು ಇದು ತೆಗಿ, ಹಂಗೆ ತೆಗಿ, ಹಿಂಗೆ ತೆಗಿ ಅಂತ ನಾವು ಪೇರೆಂಟ್ಗಳೇ ಒಂಟು ಡಬಲ್ ಮಕ್ಕಳಿಗೆ ಪ್ರೆಷರ್ ಹಾಕಿ ತಲೆಯಲ್ಲಿ ಇರೋದು ಕೂಡ ಹಳಸಾಕಿರ್ತೀವಿ. ಸೊ ನಾನು ಕೂಡ ಒಂದೊಂದ್ಸಲಿ ಹಾಗೆ ಬಿಹೇವ್ ಮಾಡ್ತೀನಿ. ಯಾಕಂದರೆ ಟೆನ್ಷನ್ ಆಗಿಬಿಡುತ್ತೆ, ಎಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೋ, ಎಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಏನಾದರೂ ಹೇಳ್ತಾರೋ, ಬ್ಲೇಮ್ ಮಾಡ್ತಾರೋ ಅಂತ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದು ಪೋಟ್ ರೆಸಿಪಿ ಥರ, ಒಂದು ಟೊಮೆಟೊ ಕ್ಯಾಪ್ಸಿಕಮ್ ರೈಸ್ ಬಾತ್ ಥರ ಮಾಡಿದ್ದೆ. ಸುಮಾರು ಸಲ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೆ. ಬಟ್ ಇವತ್ತಂತೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮೂಡೂ ಇರಲಿಲ್ಲ, ಟೈಮೂ ಇರಲಿಲ್ಲ. ವಾರ ಪೂಜೆ ಅಂದ್ಕೊಂಡು ಬೇಗ ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ರಾಯ್ತ ಕೂಡ ಮಾಡಿದ್ದೆ. ಅದು ಒಂದೇ ಅಲ್ಲ, ಚಪಾತಿ ಕೂಡ ಮಾಡಿದ್ದೆ. ಯಾಕಂದರೆ ಹಿಂದಿನ ದಿನ ಉಪ್ಸಾರು ಮಾಡಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ. ಸೊ ಹಾಗಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಇತ್ತು, ಅದಕ್ಕೆ ಚಪಾತಿ ಮಾಡಿದೆ. ಸತೀಶ್ಗೆ ಬೆಳಗ್ಗೆ ರೈಸ್ ಅಂದರೆ ಗೂ ಅಂತ ಗೂಬೆ ಥರ ಆಡ್ತಾರೆ. ನಿಮ್ಮ ಮನೇಲೂ ನಿಮ್ಮ ಪತಿದೇವ್ರು ಹಿಂಗೇನಾ ಮಾಡಿಕೊಟ್ಟು ತಿಂತಾರ ಕಮೆಂಟ್ ಮಾಡಿ. ಬಟ್ ನಮ್ಮ ಮನೇಲಂತೂ ರೈಸ್ ಐಟಮ್ ಮಾಡಿದಾಗ 2 ತಿಂಡಿ ಕಂಪಲ್ಸರಿ ಮಾಡಲೇಬೇಕು. ಸೊ ನಿನ್ನೆ ಆ್ಯಕ್ಚುಲಿ ಮಂಗಳವಾರ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಮೂಡಿರಲಿಲ್ಲ, ಕಾರಣಾಂತರಗಳಿಂದ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ಮಂಗಳವಾರ ಸಂಜೆ ಏನಾಯಿತು, ಬುಧವಾರ ಏನೇನಾಯಿತು, ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಎಲ್ಲ ನೋಡ್ಕೊಂಡು ವಾಪಸ್ ಬನ್ನಿ. ಸ್ವಲ್ಪ ತಿಂಡಿ ತಿಂತೀನಿ, ಹೊಟ್ಟೆ ತುಂಬ ಹಸುತ್ತಾ ಇದೆ, ಚುರುಗುಡ್ತಾ ಇದೆ. ತಿಂಡಿ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತಿಂಡಿ ತಿಂತೀನಿ. ಅಷ್ಟರಲ್ಲಿ ವಿಡಿಯೋ ಏನೇನಾಯಿತೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ, ಓಕೆನಾ? ನಾನು ನಿಮ್ಮ ಹತ್ರ ಮಂಗಳವಾರ ಸಂಜೆ ಮಧ್ಯಾಹ್ನ ಆ್ಯಕ್ಚುಲಿ ಏನೇನಾಯಿತು ಅಂತ ಆ್ಯಡ್ ಮಾಡ್ತಾಯಿದ್ದೀನಿ. ಮಂಗಳವಾರ ನಮ್ಮ ದೇವ್ರ ವಾರ ಆಯಿತಾ. ಹುತ್ತೂರಮ್ಮಂಗೆ ಶಂಭುಲಿಂಗೇಶ್ವರ ಸೋಮವಾರ, ಹುತ್ತೂರಮ್ಮ ಮಂಗಳವಾರ. ಸೊ ತುಂಬ ಖುಷಿಯಿಂದ ಏನೋ ಒಂದು ಕೆಲಸ ಮಾಡೋಣ ಅಂತ ನಾನು ಸತೀಶ್ ಇಬ್ಬರೂ ಹೊರಟ್ವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ, ಇದು ಒಂದು ರೀಲ್ ಕೂಡ ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸತೀಶ್ ಹೇಳಿದ್ರು, ಇದನ್ನೆಲ್ಲ ವೀಡಿಯೋ ಮಾಡಬೇಡ, ಹಾಕಬೇಡ ಅಂತ. ಜನದ ಕಣ್ಣು ಸರಿ ಇಲ್ಲ, ಮೊದಲೇ ನಮ್ಮ ಮೇಲೆ ನೆಗೆಟಿವಿಟಿ, ದಯವಿಟ್ಟು ಇದೆಲ್ಲ ಹಾಕಬೇಡ ಅಂತ ನನಗೆ ಪ್ರತಿ ಸಲ ವಾರ್ನ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹುರ್ಕೊಳ್ಳೋರು ನಮ್ಮನ್ನು ನೋಡಿ ಹುರ್ಕೊಂಡು ಸಾಯಲಿ, ನಾವು ಕಷ್ಟಪಟ್ಟು ಮಾಡೋವಂಥ ವೀಡಿಯೋ, ಕಷ್ಟಪಟ್ಟು ಏನೇ ಒಂದು ಅಚೀವ್ ಮಾಡಬೇಕು ಅಂದರೂ ಕಷ್ಟಪಟ್ಟು ಮಾಡೋದು. ಅದನ್ನು ಬೇರೆಯವ್ರಿಗೆ ಏನಕ್ಕೆ ಹೆದರ್ಕೋಬೇಕು, ಏನಾಗಲ್ಲ ಬನ್ನಿ ಅಂತ ಹೇಳ್ಕೊಂಡು ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂದರೆ, ನಾವು ಒಂದು ಸೈಟ್ ತೊಗೊಂಡಿದ್ವಿ, ಅದು ನಿಮ್ಮೆಲ್ರಿಗೂ ಗೊತ್ತು. ಅದ್ರ ಮೇಲೆ ಲೋನ್ ಇದೆ, ನಿಮಗೆಲ್ಲ ಗೊತ್ತು. ನಾನೇನು ಯಾವುದೂ ಏನು ಮುಚ್ಚಿಟ್ಟಿಲ್ಲ. ಪ್ರತಿಯೊಂದು ನಾನು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನೆಲ್ಲ ಆ್ಯಸ್ ಇಟ್ ಈಸ್ ಹಂಗಂಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಲೋನ್ ನಾವೀಗ ಕಟ್ಕೊಂಡ್ಬಂದಿದ್ದೀವಿ, 1 ಇಯರಿಂದ ಲೋನ್ ಕಟ್ಟಿದ್ದೀವಿ. ಎಷ್ಟು ಕ್ಲಿಯರ್ ಆಗಿದೆ, ಇನ್ನು ಎಷ್ಟು ಅಮೌಂಟ್ ಇದೆ ಅದನ್ನೆಲ್ಲ ಚೆಕ್ ಮಾಡಿಸಿ ಎಷ್ಟು ಕಟ್ಟಬೇಕಾಗುತ್ತೆ ಇನ್ನು ಮುಂದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ. ಬಟ್ ಅವತ್ತು ನಾವು ಹೋಗಿದ್ದಂಥ ಕೆಲಸ ಆಗಲಿಲ್ಲ.
ನೋಡ್ತಾ ಮನೆಗೆ ಬಂದ್ವಿ. ಕೈಕಾಲು ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಚಿ ಬೇಜಾರಾಯಿತು, ಹೋಗಿದ್ದಂಥ ಕೆಲಸ ಆಗಲಿಲ್ವಲ್ಲ ಅಂತ. ಸೊ ಸತೀಶ್ ಹೇಳಿದ್ರು, ಮಕ್ಕಳೆಲ್ಲ ಹಠ ಮಾಡ್ತಿದ್ರು. ಅವ್ರ ಪಪ್ಪನಿಗೆ ಅವರು ಸಂಡೇನೇ ಫಿಲಮಿಗೆ ಕರ್ಕೊಂಡೋಗಿ ಪಪ್ಪ ಅಂತ ಕೇಳ್ತಾಯಿದ್ರು. ಸಂಡೇ ಸತೀಶ್ಗೆ ಬ್ಯುಸಿ ಇದ್ದಿದ್ದ ಕಾರಣ ಅವರು ಎಲ್ಲೂ ಕರ್ಕೊಂಡೋಗಿರಲಿಲ್ಲ. 2 ಫಿಲಮ್ ರಿಲೀಸ್ ಆಗಿತ್ತು, ಸಂಜು ವೆಡ್ಸ್ ಗೀತಾ ಪಾರ್ಟ್ 2, ಚೂಮಂತರ್. ಅದಕ್ಕೆ ಅವರಪ್ಪ ಹೇಳ್ತಾಯಿದ್ರು, ಇನ್ನು ಇದೇ ಲಾಸ್ಟ್ ಫಿಲಮ್ ಮೂವಿ ಈ ವರ್ಷಕ್ಕೆ, ಎಕ್ಸಾಮ್ ಮುಗಿಯೋ ತನಕ ಎಲ್ಲೂ ಕರ್ಕೊಂಡೋಗಲ್ಲ, ಎಕ್ಸಾಮ್ ಎಲ್ಲ ಮುಗ್ದಾಮೇಲೆ ಬೇಕಿದ್ರೆ ಕರ್ಕೊಂಡೋಗ್ತೀನಿ ನೋಡ್ಕೊಳ್ಳಿ ಅಂತ ಹೇಳಿ ಗುರುಮಲಪ್ಪ ಕೂಡ ಗಾಂಧಿ ಸಂಜೆ ನಮ್ಮ ಮನೆಗೆ ಬಂದಿದ್ದರು. ಎಲ್ಲ ಫ್ಯಾಮಿಲಿ ಫುಲ್ಲು, ನಾವು ಗುರುಮಲಪ್ಪ ಮಕ್ಕಳು ಎಲ್ಲರೂ ಲಿಡೋ ಥಿಯೇಟರ್, ಮೈಸೂರಿನ ಒಂದು 50 ವರ್ಷ ಹಳೆಯ ಟ್ಯಾಕಿಸ್ ಲಿಡೋ ಥಿಯೇಟ್ರಿಗೆ ಚೂಮಂತರ್ ಫಿಲಮ್ ನೋಡೋಕ್ಕೆ ಬಂದ್ವಿ. ಇದು ಒಂದು ಥ್ರಿಲ್ಲಿಂಗ್ ಹಾರರ್ ಮೂವಿ. ಸೊ ಇದು ನನ್ನ ಮಕ್ಕಳು ಪಪ್ಪ ತುಂಬ ಇಷ್ಟಪಟ್ಟು ಕರ್ಕೊಂಡೋಗಿ ಅಂತ ಹಠ ಮಾಡಿಕೊಂಡು ಕರ್ಕೊಂಬಂದರು. ಸತೀಶ್ ಅಂತೂ ಫುಲ್ ಟಯರ್ಡ್ ಆಗಿದ್ರು ಕೆಲಸ ಮಾಡಿ. ಅವರಿಗೆ ಆ್ಯಕ್ಚುಲಿ ಮೂಡ್ ಇರಲಿಲ್ಲ, ಬಟ್ ಮಕ್ಳಿಗೋಸ್ಕರ ಅಂತ ಹೇಳಿ ನಾವೆಲ್ಲ ಫ್ಯಾಮಿಲಿ ಬಂದ್ವಿ. ಮೂವಿ ಎಷ್ಟು ಜನ ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ ನನಗೆ, ಯಾರಾದರೂ ನೋಡಿದ್ದೀರಾ ಅಥವಾ ಇನ್ನೂ ನೋಡಿಲ್ವಾ ಅಂತಲೂ ಕೂಡ ತಿಳಿಸಿ. ಲಿಡೋ ಥಿಯೇಟ್ರಲ್ಲೂ ಕೂಡ ನನ್ನ ಗುರ್ತಿಡ್ದು ನನ್ನ ಲವ್ಲಿ ಸಿಸ್ಟರ್ಸ್ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ನನಗೆ. ಶ್ವೇತಾ ಅಡುಗೆ ಮನೆ ಅಂತ ನಾನು ಹಿಂದೆ ಕಡೆ ಸೀಟಲ್ಲೇ ಕೂತಿದ್ರು. ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ನನಗೂ ಮೂಡಿರಲಿಲ್ಲ, ಯಾಕಂದರೆ ಇವತ್ತು ನಾವು ಏನೋ ಅಂದ್ಕೊಂಡು ಒಂದು ಕೆಲಸಕ್ಕೆ ಹೋಗಿದ್ವಿ, ಆ ಕೆಲಸ ಆಗಿರಲಿಲ್ಲ, ಬೇಜಾರಾಗಿತ್ತು ಆ್ಯಕ್ಚುಲಿ. ಸೊ ಅದೇ ಇದರಲ್ಲಿ ಕೂತ್ಕೊಂಡ್ರೆ ಇನ್ನೂ ತಲೆ ಕೆಡುತ್ತೆ ಅಂತ ಹೇಳಿ ಮಕ್ಕಳ ಜೊತೆ ಒಂದು ಮೂಡ್ ಫ್ರೆಶ್ನೆಸ್ಗೋಸ್ಕರ ಅಂತಲೂ ಕೂಡ ನಾನು ಕೂಡ ಬಂದೆ. ಬಟ್ ಆದರೆ ಏನು ಮಾಡ್ತೀರಾ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ಟಿದ್ದಿದ್ರೆ ನಮ್ಮನ್ನು ಹಿಡಿದು ನಿಲ್ಸೋರು ಯಾರೂ ಇರ್ತಿರ್ಲಿಲ್ವೋ, ಅಥವಾ ಭಗವಂತನೇ ನಮಗೆ ಇದೆಲ್ಲ ಬೇಡ ಅಂತ ಸ್ವಲ್ಪ ದಿವಸ ತಡೆದಿದ್ದಾನೋ ಗೊತ್ತಿಲ್ಲ. ಮೂವಿ ಎಲ್ಲ ನೋಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಹಿಂಗೆ ಕೈಯಲ್ಲಿ ಇಟ್ಕೊಂಡು ಯಾಕೆ ಹಿಂಗೆ ತಿಂತಾ ಇದೆಯಾ? ಪ್ಲೇಟಲ್ಲಿ ಇಟ್ಕೊಂಡು ತಿನ್ನು. ಅಯ್ಯೋ ಯಾಕೆ ನೀವೇನು ತಗೊಂಡ್ರಿ ಗಾಂಧಿ? ಅವನಲ್ಲಿ ವಿಕ್ಕಿ ಚೇರ್ ಮೇಲೆ ಸೀಟ್ ಹಾಕೊಂಡು ಕೂತಿದೆಯಲ್ಲೇ. ಗುರುಮಲಪ್ಪನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾನು ಒಂದು ರಾಗಿ ರೊಟ್ಟಿ ತೊಗೊಂಡೆ. ಉಪ್ಸಾರು ಖಾರ ಚಟ್ನಿ ಜೊತೆ ಕೊಟ್ಟರಿದ್ರು, ಚೆನ್ನಾಗಿತ್ತು ತುಂಬ. ಇಲ್ಲಂತೂ ಅಗ್ರಹಾರ ಸರ್ಕಲ್ ಸುಮಾರು ಸಲ ನಾವು ತಿಂದಿದ್ದೀವಿ, ಬಿಸಿ ಬಿಸಿ ಕೊಡ್ತಾರೆ. ಮತ್ತು ನಾನು ಬುಧವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6:15. ವಾವ್, ಸನ್ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗ್ತಾಯಿದೆ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನಿಮಗೋಸ್ಕರ. ಬಾಗಿಲು ತೊಳೆದು ಸಿಂಪಲಾಗಿ ಒಂದು ಪುಟ್ಟ ರಂಗೋಲಿ ಹಾಕಿದ್ದೀನಿ. ಟೈಮ್ ಇನ್ನೂ 6:30 ಆಯಿತಾ. ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆನೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಕಾಯಿ ಹಾಲು, ನನ್ನ ಆಲ್ ಟೈಮ್ ಫೇವ್ರೆಟ್ ಕಾಯಿ ಹಾಲು. ಆಲ್ರೆಡಿ ಇವತ್ತು ಶಾವಿಗೆನ ಬೇಯಿಸಿಟ್ಟಿದ್ದೀನಿ. ಸೊ ಇದಕ್ಕೆ ಇದು ಕಾಂಬಿನೇಷನ್. ಇದಿಷ್ಟೇ ಅಲ್ಲ, ಅದೇ ಶಾವಿಗೆಯಿಂದ ಯಮ್ಮಿ ಚಿತ್ರಾನ್ನ ಕೂಡ ರೆಡಿ ಮಾಡಿದ್ದೀನಿ. ಸೌತೆಕಾಯಿ ಸಲಾಡ್ ಒಂದು ಮಾಡಬೇಕು ಬ್ಯಾಲೆನ್ಸು, ಇನ್ನು ಕಾಫಿ ಕುಡ್ದಿಲ್ಲ, ಕಾಫಿ ಕುಡಿಬೇಕು. ನೋಡಿ ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ, ಇದೆಲ್ಲ ಉಜ್ಜಬೇಕು. ನೀವೇನೇನು ಪ್ರಿಪೇರ್ ಮಾಡ್ತಾಯಿದ್ದೀರಾ? ಇಷ್ಟು ಬೇಗ ಇಷ್ಟು ಚಳಿಲಿ ಎದ್ದಿದ್ದೀರಾ? ನಾನು ಇವಾಗ ಕಾಫಿ ಮಾಡಿ ಕುಡಿದ್ರೆ ಸಮಾಧಾನ ಆಗುತ್ತೆ. ಇನ್ನು ಕಾಫಿ ಮಾಡಿಲ್ಲ, ಹಾಲು ತಂದಿಟ್ಟಿದ್ದೀರಿ, ಕಾಫಿ ಮಾಡ್ಕೊಂಡು ಕುಡಿಬೇಕು. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಯಾಕ್ಸಿಸ್ ಏನಾಯಿತು ಅಂತ ಸುಮಾರು ಕಮೆಂಟ್ಸು. ಗೌರ್ನಮೆಂಟ್ ರೋಡ್ ಆಯಿತಾ? ನನ್ನ ಮನೆ ಆಸ್ತಿ ಅಲ್ಲ, ನನ್ನ ಅಪ್ಪನ ಮನೆ ಆಸ್ತಿ ಅಲ್ಲ. ಬಾಗಿಲು ತೊಳೆದಿದ್ದು ನೀರು ರೋಡಿಗೆ ಹೋದರೆ ಅಕ್ಕಪಕ್ಕ ಜನಕ್ಕೆ ಉರಿ. 3:15ಗೆ ಬಾಗಿಲು ತೊಳಿತೀನಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಹಂಗಿದ್ರು ಜಗಳಕ್ಕೆ ಬರ್ತಾರೆ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರೆಯೋದಲ್ಲಿ ನಾವು ಪಡ್ಕೊಂಬಂದಿರೋದೇ ಇಷ್ಟು. ನಾವು ಸ್ವಂತ ಮನೇಲಿ ಇತ್ಕೊಂಡು ಬೇರೆಯವ್ರ ಕೈಲಿ ಅನ್ನಿಸ್ಕೋಬೇಕು, ಆಡಿಸ್ಕೋಬೇಕು. ಇದು ನಮ್ಮ ಹಣೆ ಬರಹದಲ್ಲಿ ರೂಢಿ ಆಗಿಬಿಟ್ಟಿದೆ. ಸೊ ನನ್ನ ಮಗಳಿಗೆಲ್ಲ ಸ್ನಾನ ಮಾಡಿಸಿ ನನ್ನ ಮಗನಿಗೆ ನಾನು ವರ್ಕ್ ಕೊಡ್ತಾಯಿದ್ದೆ. ಅವನು ನನ್ನನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ದಾನೆ. ಅಂದರೆ ಅವನಿಗೆ ಕ್ವಶನ್ ಪೇಪರ್ ಪ್ರಿಪೇರ್ ಈ ಸಲ ನೀನೇ ಮಾಡು ಅಂತ ಹೇಳ್ತಾ ಇದ್ದೆ. ಪ್ರತಿ ಸಲ ನಾನೇ ಮಾಡಿಕೊಡ್ತೀನಿ, ಬಟ್ ಈ ಸಲ ನೀನೇ ಮಾಡು ಅಂತ. ಇವಳ್ದು ಕೂಡ ಸ್ನಾನ ಆಗಿದೆ. ಅಷ್ಟು ಬಿಸಿಲಿಲ್ಲ, 6:30 ಆಗಿದೆ ಟೈಮ್, ತುಂಬ ಮೋಡ. ನಾನು ಈ ರೆಸಿಪಿ ಕಾಯಿ ಹಾಲು ಶಾವಿಗೆ ಚಿತ್ರಾನ್ನ ರೆಸಿಪಿ ಸುಮಾರು ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ
ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಹಳೆಯ ವ್ಲಾಗ್ನ ವೀಡಿಯೋನ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ನೋಡ್ಲಿಕ್ಕೆ ಸಿಗುತ್ತೆ. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಾಯಿತು. ಮಕ್ಕಳಿಗೆ ಶಾವಿಗೆ ಜೊತೆ ಕಾಯಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ಬೇಗ ಬೇಗ ತೊಳೆದು ಬಿಡೋಣ ಅಂತೇಳಿ ಹಾಲು ಕಾಯೋಕ್ಕಿಟ್ಟು ಕಾಫಿ ಮಾಡಿ ಫಸ್ಟ್ ಒಂದು ಕಪ್ ಕಾಫಿ ಕುಡಿಬೇಕಪ್ಪ ಅಂತ ತುಂಬ ಚಳಿ ಫೀಲ್ ಆಗ್ತಾಯಿತ್ತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಬಂದು 10 ಗಂಟೆ, ಸ್ನಾನ ಎಲ್ಲ ಮುಗಿಸಿ ಬಿಸಿನೀರು ಕಾಯಿಸಿ ಹೆಸರು ಕಾಳು ಹಾಕಿ ನೆನೆ ಹಾಕಿದ್ದೀನಿ. ಆ್ಯಕ್ಚುಲಿ ಇನ್ನೂ ತಿಂಡಿ ತಿಂದಿಲ್ಲ. ಬೆಳಗ್ಗೆಯಿಂದ ನೋಡಿದ್ರೆ ಹರಿಬರಿ ಶಾವಿಗೆ ಚಿತ್ರಾನ್ನ ತುಂಬ ಚೆನ್ನಾಗಾಗಿದೆ, ಬಟ್ ಆರೋಗಿದೆ, ತಿನ್ನಬೇಕು, ಏನೂ ಮಾಡೋಕ್ಕಾಗಲ್ಲ. ಹೆಸರು ಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಬೇಳೆ ಹಾಕಿ ಉಪ್ಸಾರು ಮಾಡೋಣ ಅಂತ. ಹೆಸರು ಕಾಳನ್ನ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಬೇಗ ಬೇಯ್ಕೊಳ್ಳುತ್ತೆ. ಸೊ ಇದು ಒಂದು ಟಿಪ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಬಟ್ ಅದು ಶೇರ್ ಮಾಡ್ತಾಯಿದ್ದೀನಿ. ಉಪ್ಸಾರಿಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಖಾರ ರೆಸಿಪಿ ಸುಮಾರು ಜನ ಕೇಳ್ತಾನೆ ಇರ್ತೀರ, ನಾನು ಡೀಟೇಲಾಗಿ ಹೇಳಿದ್ದೀನಿ ಅಂದರೂ ಕೇಳಲ್ಲ. ಒಣಮೆಣ್ಸಿಕಾಯಿ ಹುರ್ಕೊಂಡಿದ್ದೀನಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಂಚೂರು ಕಾಯಿ ಹಾಕ್ತೀನಿ ನಾನು. ಸೊ ನೀವು ಕಾಯಿ ಹಾಕಿಲ್ಲ ಅಂದರೆ ಕಾಯಿನ ಇಗ್ನೋರ್ ಮಾಡಿ. ಬೆಂದಂಥ ಹೆಸರು ಕಾಳು, ಸ್ವಲ್ಪ ಬೇಳೆ, 1 ಟೊಮೆಟೊ ಲಾಸ್ಟಲ್ಲಿ ರುಬ್ಬೋದು. ಇದೇ ಗೊಡ್ ಖಾರ, ಓಕೆನಾ? ಸೊ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ಅಷ್ಟೊತ್ತಿಂದ ಇದೇ ಕೆಲಸ. ತೊಳೆದು ನೀರೆಲ್ಲ ಸೋರ್ಲಾಕೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬೇಳೆ ಕೂಡ ನೆನೆಸ್ತಾ ಇದ್ದೀನಿ. ಸತೀಶ ತಿಂಡಿ ತಿಂದು ಹಾಲು ಕುಡಿದು ಹೋದರು, ಇನ್ನು ನಾನು ತಿಂಡಿ ತಿನ್ನಬೇಕು. ನುಗ್ಗೆ ಸೊಪ್ಪೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಸೊ ಎಲ್ಲ ಬಿಡಿಸಿ, ಈ ಚಿಕ್ಕ ಕಡ್ಡಿ ಸಿಕ್ಬಿಟ್ರೆ ನಮ್ಮ ಪತಿದೇವ್ರಿಗೆ ಸಕ್ಕ ಸಿಟ್ಟು ಬಂದುಬಿಡುತ್ತೆ, ಕೋಪ. ಸೊ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಒಂದು ಕಡ್ಡಿ ಬಂದುಬಿಟ್ಟಿದೆ. ನಿಮ್ಮ ಮನೇಲೂ ಹಿಂಗೇನ ಕಮೆಂಟ್ ಮಾಡಿ. ಯಾಕೆ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಅಂದರೆ ಸಸ್ಪೆನ್ಸ್. ನಿಮ್ಮ ಹತ್ರ ಹೇಳಲೆ, ಇನ್ನು ಯಾರ ಹತ್ರ ಹೇಳಲಿ. ಬೆಳಗ್ಗೆ ಕೆಮ್ಮು, ಸಾರಿ, ಇದೇ ಕೆಲಸ ಆಗಿದೆ ಇವತ್ತೇನು ಆ್ಯಕ್ಚುಲಿ ವಾರ ಇಲ್ಲ. ಸೊ ನಾಳೆ ಪೂಜೆಗೆ ಎಲ್ಲ ಪ್ರತಿಯೊಂದು ಕಳಸ ಮಾತ್ರ ಮುಟ್ಟಿಲ್ಲ, ಮಿಕ್ಕಿದೆಲ್ಲ ತೆಗೆದು ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಆಗಿದೆ. ಕಳಶ ನಾಳೆ ಬೆಳಗ್ಗೆ ಚೇಂಜ್ ಮಾಡ್ತೀನಿ, ತಲೆ ಸ್ನಾನ ಮಾಡಿ. ಸೊ ಫಸ್ಟ್ ಇವಾಗ ಕೂತ್ಕೊಂಡು ಒಂಚೂರು ತಿಂಡಿ ತಿಂದು. ಸಖತ್ ಚಳಿ ಗೈಸ್, ಯಪ್ಪ, ಈ ಚಳಿಲಿ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿದೆ. ಸತೀಶ್ ಕೂಡ ಹೊರಟರು, ಅವ್ರಿಗೆ ಅಡುಗೆ ಸಂಘದ ಮೀಟಿಂಗ್ ಇದೆಯಂತೆ, ತಿಂಡಿ ತಿನ್ನಬೇಕು. ಸೊ ಬನ್ನಿ ತಿಂಡಿ ತಿನ್ನುವ. ನೀವೇನು ಪ್ರಿಪೇರ್ ಮಾಡಿದ್ರಿ ಕಮೆಂಟ್ ಮಾಡಿ. ತಿಂಡಿ ತಿನ್ಬಿಟ್ಟು ಸಿಗ್ತೀನಿ. ಸ್ಟೇಟ್ ಯೋನ್. ಏನು ಸಸ್ಪೆನ್ಸ್, ಪ್ರತಿಯೊಂದು ಹೇಳ್ತೀನಿ. ಎಲ್ಲೋಗ್ತಾ ಇದ್ದೀವಿ, ಏನು ಎತ್ತಾ ಎಲ್ಲನೂ ಹೇಳ್ತೀನಿ, ಓಕೆನಾ? ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಒಂದೇ ಉಸಿರಲ್ಲಿ ಫಟ್ಫಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಉಪ್ಸಾರು ಖಾರ ರೆಡಿ. ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸ್ವಲ್ಪ ನೈಸಾಗಿ ರುಬ್ಬಿದ್ರೆ ಖಾರ ಈಸ್ ರೆಡಿ. ನೋಡಿ, ಸ್ವಲ್ಪ ಬೇಳೆ ಎಲ್ಲ ಜಾಸ್ತಿ ಹಾಕಿ, ಹೆಸರು ಕಾಳು ಹಾಕಿ, ನುಗ್ಗೆ ಸೊಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಸಾರು ಖಾರದ ನೀರು ಹಾಕಿ, 1 ಟೊಮೆಟೊ ಹಾಕಿ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ. ಇದನ್ನು ಬೆಂದ ಮೇಲೆ ಹಿಂಗೆ ಬಿಟ್ಟರೆ ಸತೀಶ್ಗೆ ಪಂಚ ಪ್ರಾಣ. ಬಟ್ ನನಗೆ ಮಕ್ಕಳಿಗೆ ಹೀಗೆ ತಿನ್ನೋಕ್ಕೆ ನಿಜಕ್ಕೂ ಒಂದು ಚೂರೂ ಇಷ್ಟ ಇಲ್ಲ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿ ಪಲ್ಯ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಜೊತೆಗೆ ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ. ಮುದ್ದೆ ಆಮೇಲೆ ಮಾಡ್ತೀನಿ. ಟೈಮ್ ಈಗ ಜಸ್ಟ್ 11 ಗಂಟೆ. ಯಾಕೆ ಇಷ್ಟು ಬೇಗ ಅಡುಗೆ ಮುಗಿಸ್ತಾ ಇದ್ದೀನಿ, ಬೇಗ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಹೇಳ್ತೀನಿ. ವೆಯ್ಟ್ ಮಾಡಿ, ಸಸ್ಪೆನ್ಸ್. ಇಲ್ಲಂತೂ ಇಲ್ಲ, ಹಾರರ್ ಅಂತೂ ಇಲ್ಲ, ಸಸ್ಪೆನ್ಸ್. ವೆಯ್ಟ್. ಬೆಳಗ್ಗೆ ಕಾಯಲ್ಲಿ ಮಾಡಿದ್ದೆ ಅಲ್ವಾ, ನೀವೆಲ್ಲ ನೋಡಿದ್ರಿ. ಸೊ ಬೆಳಗ್ಗೆಯಿಂದ ಟೇಸ್ಟ್ ಮಾಡಿಲ್ಲ, ಬಟ್ ಇವಾಗ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನನ್ನ ಫೇವ್ರೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳ ಫೇವ್ರೆಟ್ ಕಾಯಿ ಹಾಲು. ಸಖತ್ ಇಷ್ಟ ಅವರಿಗೆ. ಬೆಳಗ್ಗೆ ಅಂತೂ ನೆಮ್ಮದಿಯಾಗಿ ಕಿರಿಕಿಲ್ಲದೆ ತಿನ್ಕೊಂಡು ಹೋಗಿದ್ದಾರೆ. ಸಖತ್ತಾಗಿದೆ ಗಾಯ್ಸ್, ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ, ಸೂಪರಾಗಿದೆ. ವಾವ್, ಸಿಂಪಲಾಗಿ ಮಾಡಿದೆ. ಸುಮಾರು ಸಲ ಈ ರೆಸಿಪಿ ಹೇಳಿದ್ದೀನಿ. ಸೊ ಹಾಗಾಗಿ ಏನೋ ರೆಸಿಪಿ ಶೂಟ್ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆ ಟೈಮ್ ಬರೀ ಟೆನ್ಷನ್, ಕೆಲಸ ಮುಗ್ದಿರಲ್ಲ. ಈಗ ನೆಮ್ಮದಿಯಾಗಿ ಕೂತ್ಕೊಂಡು ಕುಡಿತಾ ಇದ್ದೀನಿ. ಆ ಕಡೆ ಅಡುಗೆ ಮಾಡ್ತಾಯಿದ್ದೀನಿ, ಈ ಕಡೆ ಕೂತಿದ್ದೀನಿ. ನೆಮ್ಮದಿ ಅಂತೂ ಇಲ್ಲ, ಒಳಗಡೆ ತಳಮಳ ಟೆನ್ಷನ್ ಇದ್ದೇ ಇದೆ. ಸೊ ಏನಾಗುತ್ತೆ, ಲೆಟ್ ಮಿ ಫಿಂಗರ್ ಕ್ರಾಸ್.
ತಾಳ್ಮೆಯಿಂದ ಏನೇ ಕೆಲಸ ಮಾಡಿದ್ರೂ ಯೋಚನೆ ಮಾಡಿ ಮಾಡಬೇಕು. ಪಲ್ಯ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ, ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಪುಡಿ, ಬೆಳಗ್ಗೆನೂ ಹಾಕೋಬೋದು. ನಾನು ಜೀರಿಗೆನ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ಸೊಪ್ಪು ಕಾಳು ಎಲ್ಲ ಬೆಂದಿರೋದನ್ನು ಬೇಯಿಸಿ ಸುಟ್ಕೊಂಡು ಈ ಕಡೆ ಉಪ್ಸಾರು ಕೂಡ ರೆಡಿ, ಈ ಕಡೆ ಸೊಪ್ಪಿನ ಪಲ್ಯಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಚಳಿಗೆ ವಾವ್, ಒಳ್ಳೆ ಊಟ. ಫೈನಲಿ ಪಲ್ಯ ಕೂಡ ರೆಡಿ ಆಯಿತು. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನೀಟಾಗಿ ಕ್ಲೋಸ್ ಮಾಡೋಣ. ಉಪ್ಸಾರು ಕೂಡ ರೆಡಿ ಆಯಿತು. ಸೂಪರಾಗಿ ಆಗಿದೆ. ಇಷ್ಟೊಂದು ಉಪ್ಸಾರು ಖಾಲಿ ಆಗಲ್ಲ, ಅದು ಮಿಕ್ಕಿದ್ರೆ ರಸಮ್ ಮಾಡ್ತೀನಿ. ಮೆಣಸು ಜೀರಿಗೆ ಕುಟ್ಟಾಕಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ರಸಮ್ ಮಾಡ್ತೀನಿ. ಇವನ್ ರೈಸ್ ಕೂಡ ರೆಡಿ ಆಯಿತು. ಚಿತ್ರಾನ್ನ ಕೂಡ ಇನ್ನೂ ಇಷ್ಟಿದೆ. ಪಾಯಸ ಸ್ವಲ್ಪ ಇದೆ ಅಷ್ಟೇ. ಶಾವಿಗೆ ಖಾಲಿ ಆಯಿತು. ಶಾವಿಗೆ ಜೊತೆ ಮಕ್ಕಳು ಪಾಯಸ ಎಲ್ಲ ಖಾಲಿ ಮಾಡಿದರು, ಡಬ್ಬಿಗೆ ಹಾಕಿಸ್ಕೊಂಡು ಹೋದರು. ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನಾನು ಯಾವುದೂ ಹಾಗೆ ಬಿಟ್ಕೊಳ್ಳಲ್ಲ, ನಿಮಗೂ ಗೊತ್ತು. ಮುದ್ದೆ ಬಂದು ಬ್ಯಾಲೆನ್ಸ್ ಇದೆ. ಸತೀಶ್ ಬಂದಮೇಲೆ ಮುದ್ದೆ ಮಾಡ್ಕೋತೀನಿ. ಎಲ್ಲ ಕೆಲಸ ಮುಗೀತು. ಜಸ್ಟ್ 11:30. ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಯೂನಿಫಾರ್ಮ್ಸ್ ಎಲ್ಲ ಐರನ್ ಮಾಡಿ ಸಿಗ್ತೀನಿ. ಸತೀಶ್ ನನಗೆ ಹೇಳಿದರು ಬೆಳಗ್ಗೆ 12 ಗಂಟೆ ಅಷ್ಟರಲ್ಲಿ ಬೇಗ ರೆಡಿಯಾಗು ಹೋಗೋಣ ಅಂತ. ಬಟ್ ಟೈಮ್ ನೋಡಿದ್ರೆ 1:30 ಆಯಿತು. ಇನ್ನೂ ಏನಪ್ಪ ಫೋನು ಮಾಡಲಿಲ್ಲ, ಸತೀಶು ಬಂದಿಲ್ಲ, ಯಾಕೆ ಏನಾಯಿತು ಅಂತ ಗಾಬರಿಯಾಗಿ ಸತೀಶ್ಗೆ ಫೋನ್ ಮಾಡಿದೆ. ಅಲ್ಲೇ ಬರ್ತಾಯಿದ್ದೀನಿ ಮುದ್ದೆ ಮಾಡು ಊಟಕ್ಕೆ ಅಂತ ಹೇಳಿದ್ರು. ಸೊ ಊಟ ಮಾಡ್ಕೊಂಡು ಹೋಗಬೇಕೇನೋ ಅಂತ ಹೇಳಿ ಮತ್ತೆ ನಾವು ಶ್ರೀರಾಮ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕಂಪ್ನಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಬೇಗ ಮುದ್ದೆ ತಿರುವುದೆ. ಸೂಪರಾಗಿತ್ತು. ಪಲ್ಯ, ಮುದ್ದೆ, ಉಪ್ಸಾರು, ಖಾರ ಸಖತ್ತಾಗಿತ್ತು. ನಾನು ಪುಟ್ಟ ಮುದ್ದೆ ತಿಂತಾಯಿದ್ದೆ, ಬಟ್ ಉಪ್ಸಾರು ಅಂತ ಆಗಿ ಸ್ವಲ್ಪ ದೊಡ್ಡ ಮುದ್ದೆನೇ ಮಾಡ್ಕೊಂಡಿದ್ದೆ. ಬೇಗ ಬೇಗ ಊಟ ತಿನ್ಕೋ ಹೊರಡೋಣ ಅಂತ ಹೇಳಿದ್ರಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಬೆಳಗ್ಗೆ ಶಾವಿಗೆ ಚಿತ್ರಾನ್ನ ಕೂಡ ಸ್ವಲ್ಪ ತಿಂದಿದ್ದೆ, ಆರೋಗಿತ್ತು ಅಂತ. ಈಗ ಬಿಸಿ ಬಿಸಿ ಊಟ ಮಾಡಿದೆ. ಅಷ್ಟು ದಪ್ಪ ಮುದ್ದೆ ತಿಂದು ಚೂರು ರೈಸ್ ತಿಂದೆ. ಸತೀಶ್ ರೈಸ್ ಹಾಕಿಸ್ಕೊತಾ ಇದ್ದಾರೆ ಮುದ್ದೆ ತಿಂದ ಮೇಲೆ. ಅಂದರೆ ಅವ್ರಿಗೆ ಸಾಂಬಾರು ತುಂಬ ಇಷ್ಟ ಆಗಿದೆ ಅಂತ. ತುಂಬ ನಿಜ ಸುಳ್ಳು ಹೇಳ್ತಾ ಇಲ್ಲ, ನನಗೂ ತುಂಬ ಇಷ್ಟ ಆಯಿತು. ಹೆಸರು ಬೇಳೆ ಮತ್ತು ಹೆಸರು ಕಾಳು ಮತ್ತು ಬೇಳೆ ಹಾಕಿ ಮಾಡಿ ಉಪ್ಸಾರು ಗಟ್ಟಿಯಾಗೂ ಇರುತ್ತೆ, ಉಪ್ಸಾರು ಟೇಸ್ಟಿಯಾಗೂ ಬರುತ್ತೆ. ಒಬ್ಬೊಬ್ಬರು ಬರೀ ಹೆಸರು ಕಾಳು ಹಾಕ್ತಾರೆ, ಇಲ್ಲ ಬರೀ ಬೇಳೆ ಹಾಕ್ತಾರೆ. ಎರಡನ್ನೂ ಮಿಕ್ಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಸಂಜೆ 4 ಗಂಟೆ ಆಯಿತು. ಸೊ ಬಾ ರೆಡಿಯಾಗಿದೆಯಾ ಹೋಗೋಣ ಅಂತ ಹೇಳಿದ್ರು. ಮಕ್ಕಳಿನ್ನ ಸ್ಕೂಲಿಂದ ಬಂದಿರಲಿಲ್ಲ. ಐ ಥಿಂಕ್ 3:30 ನಾವು ಹೋಗೋಣ ಅಂತ ಹೇಳಿ ನಾವು ಕೂಡ ಖುಷಿಯಿಂದಾನೆ ಇವತ್ತೇನೋ ಒಂದು ಆಗುತ್ತೆ, ಒಂದು ಸಕ್ಸಸ್ ಆಗುತ್ತೆ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಖುಷಿ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ನಮ್ಮ ಉದ್ದೇಶ, ನಮ್ಮದು ಒಂದು ಸೈಟ್ ಇದೆ, ಅದನ್ನು ಮಾರಿ ಸೊ ಈಗೇನಿದೆ ಲೋನ್ ಅದನ್ನು ಕ್ಲಿಯರ್ ಮಾಡಿ ಮತ್ತೆ ಬೇರೆ ಹೊಸ್ದಾಗಿ ಒಂದು ಹೌಸಿಂಗ್ ಲೋನ್ ಅಂತ ತಗೊಂಡು ಅದನ್ನು ಒಂದು ಮನೆಯೇ ಕಟ್ಟಿಸ್ಕೊಂಡು ಈ ದರಿದ್ರ ರೋಡ್ ಬಿಟ್ಟು ಹೋಗೋಣ ಅಂತ. ತುಂಬ ಕಷ್ಟ ಸಫರ್ ಪಡಬೇಕು, ತುಂಬಾ ಹೈ ರಿಸ್ಕ್ ಜಾಬ್ ಇದು. ಅದಕ್ಕೆ ಪೇಪರ್ಸ್ ಎಲ್ಲ ತೊಗೊಂಡು ಬಂದ್ವಿ ವಿಚಾರಿಸೋಣ ಅಂತ. ಬಟ್ ನಮ್ಮ ದೇವರು ಈ ಸಲ ನಮ್ಮ ಕೈ ಹಿಡಿಲಿಲ್ಲ. ನಾವು ಅಂದ್ಕೊಂಡಿದ್ದು ಯಾವುದು ಕೆಲಸನೂ ಆಗಲಿಲ್ಲ. ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದೀನೋ ಹ್ಯಾಪಿಯಾಗಿ. ಬಟ್ ಹೋಗಿದ್ದ ಕೆಲಸ ಅಷ್ಟೇ ಸಕ್ಸಸ್ಸಾಗಿ ಆಗಿದ್ದಿದ್ರೆ ಇನ್ನು ನನ್ನ ಹ್ಯಾಪಿ ಫೇಸ್ನ ನೀವು ನೋಡ್ಬೋದಾಗಿತ್ತು. ಇನ್ನೂ ಖುಷಿ ಆಗ್ತಾಯಿತ್ತು. 2 ಅವರ್ ಐ ಥಿಂಕ್ 5 ಗಂಟೆ ತನಕ ವೆಯ್ಟ್ ಮಾಡಿದ್ವಿ. ಸೊ ಅಲ್ಲೇ ಕೂಡ ಸತೀಶ್ ಜೊತೆ ಒಂದು ಸಣ್ಣ ವೀಡಿಯೋ ಕೂಡ ಮಾಡಿದ್ದೆ ನಾನು. ತುಂಬ ಖುಷಿಯಿಂದ ಏನೇ ಆಗ್ಬಿಡುತ್ತೆ, ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿ. ಬಟ್ ಅದು ನಾವು ಅಂದ್ಕೊಂಡಿದ್ದ ಅಮೌಂಟ್ಗಾಗಲಿ ಅಥವಾ ನಾವು ಅಂದ್ಕೊಂಡಿದ್ದಾಗಲಿ ಆಗೋದಿಲ್ಲ. ಡೀಟೇಲಾಗಿ ಅದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬಾರ್ದು. ಇದಿಷ್ಟು ಹೇಳ್ತಾ ಇರೋದು ತಪ್ಪೋ ಸರಿನೋ ಗೊತ್ತಿಲ್ಲ. ಬಟ್ ನನ್ನ ಪ್ರೀತಿ ಮಾಡೋರಿಗೆ ಯಾಕೆ ಏನಾಯಿತು ಅಂತ ಕ್ಲಾರಿಫೈ ಕೊಡೋಕ್ಕೋಸ್ಕರ ನಾನು ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಅಮೌಂಟದ ಬಗ್ಗೆ ಅದ್ರ ಬಗ್ಗೆ ದಯವಿಟ್ಟು ನಾನೇನು ಕೇಳೋಕ್ಕೆ ಹೋಗಬೇಡಿ. ನನ್ನಿಂದ ಯಾವುದೇ ರೀತಿ ಆನ್ಸರ್ಸ್ ಬರೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತಷ್ಟೇ ನಾನು ಹೇಳ್ತೀನಿ. ಬಟ್ ನಾವು ಅಂದ್ಕೊಂಡಿದ್ದು ಆಗಲಿಲ್ಲ, ಸದ್ಯಕ್ಕೆ ಆಗಲಿಲ್ಲ. ಫ್ಲಾಫ್. ನಾವೇನೇ ಪ್ಲ್ಯಾನ್ ಮಾಡಿದ್ರು ದೇವ್ರು ಅದು ನಮಗೆ ಕೈ ಕೊಡಲಿಲ್ಲ. ಅದೇ ಬೇಜಾರಲ್ಲಿ ವಾಪಸ್ ಮನೆಗೆ ಬಂದ್ವಿ. ಮತ್ತು ನನಗೆ ಯಾವ ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ. ಬಟ್ ಆದರೂ ಕೈಕಾಲು ಮುಖ ತೊಳೆದು ಫ್ರೆಶ್ ಆಗಿ
ಮಕ್ಕಳೆಲ್ಲ ನನಗೋಸ್ಕರ ಸ್ಕೂಲಿಂದ ಬಂದು ಮನೆ ಬಾಗಿಲಲ್ಲಿ ವೆಯ್ಟ್ ಮಾಡ್ತಿದ್ರು. ಅವರಿಗೆ ಹಾಲು ಕಾಯಿಸಿ ಕೊಟ್ಟು ಸ್ನ್ಯಾಕ್ಸ್ ಕೊಟ್ಟು ತುಂಬ ತಲೆನೋವು ಬಂತು ನನಗೆ. ಸೊ ಚಾರುಗ್ ಜೊತೆ ಸಿಟ್ಟು ಹತ್ತಿಸ್ಬೇಡ, ನನಗೆ ನಿನ್ನ ಕೆಲಸ ನೀನು ಓದ್ಕೋ ಬರ್ಕೋ, ನಂಗೆ ತುಂಬ ಬೇಜಾರಾಗಿದೆ ಅಂತ ಗದರ್ತಾ ಇದ್ದೆ. ಹಣೆ ಬರಹ ಸರಿ ಇಲ್ಲ, ನಸೀಬ್ ಕೈ ಕೊಟ್ಟಾಗ ಈ ರೀತಿ ಎಲ್ಲ ಆಗೋದು ಸರ್ವೇ ಸಾಮಾನ್ಯ. ಏನಂತೀರ? ಈ ರೀತಿ ಅನುಭವ ನಿಮಗೂ ಆಗಿದೆಯಾ? ಕಮೆಂಟಲ್ಲಿ ಹೇಳಿ. ಸತೀಶ್ ನನಗೆ ಪ್ರತಿ ಸಲ ವಾರ್ನ್ ಮಾಡಿದರು ಇದೆಲ್ಲ ಹಾಕಬೇಡ ಅಂತ, ಬಟ್ ನನ್ನ ಮನಸ್ಸು ಕೇಳಲಿಲ್ಲ. ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನಿಂದ ಬಂದ, ಅವನಿಗೂ ಕೂಡ ಓದಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ನಾನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ಈ ಸಲ ನನ್ನ ಮಗನಿಗೆ ಹೇಳಿದ್ದೀನಿ, ನಿನ್ನ ಕ್ವಶನ್ ಪೇಪರ್ ನೀನೇ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಲಾಸ್ಟ್ ಟೈಮ್ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದೆ, ರಿಸಲ್ಟ್ ಚೆನ್ನಾಗಿತ್ತು, ಬಟ್ ಹಿಂದಿ ನನಗೆ ಸಮಾಧಾನ ಆಗಲಿಲ್ಲ. ಸೊ ಅದಕ್ಕೆ ಈ ಸಲ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಈ ಎಲ್ಲ ಸಬ್ಜೆಕ್ಟು ಹೆಂಗಿದೆಯೋ ಅದೇ ಥರ ಹಿಂದಿನೂ ಇರಬೇಕು ಅಂತ ಹೇಳಿ. ಸೊ ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಈ ಸ್ಕೂಲ್ ಸ್ವಲ್ಪ ಸ್ಟ್ರಿಕ್ಟ್. ಮಾರ್ಕ್ಸು ಎಲ್ಲ ತುಂಬ 45 ಮಾರ್ಕ್ಸ್ಗೆ 10 ಮಾರ್ಕ್ಸ್ ಇಂಟರ್ನಲ್ಸ್ ಸೇರಿಸಿ, ಟೆಸ್ಟಸ್ ಎಲ್ಲ 50 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಸ್ವಲ್ಪ ರಿಸ್ಕೇ ನನಗೆ. ನೈಟ್ ಊಟಕ್ಕೆ ಅದೇ ಸೊಪ್ಪಿನ ಪಲ್ಯಗೆ ಚಪಾತಿ ಮಾಡಿ ನೋಡಿ ಸತೀಶು ನ್ಯೂಸ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಚಪಾತಿ ಮಾಡಿದ್ದೆ, ಬಿಸಿ ಬಿಸಿ ಚಪಾತಿ. ಅವ್ರಿಗೂ ಮೂಡಿಲ್ಲ, ನನಗೂ ಮೂಡಿಲ್ಲ, 2-3 ಚಪಾತಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಅನ್ಕೋತೀವಿ ಗೈಸ್, ಅದು ಮಾಡಬೇಕು, ಇದು ಮಾಡಿಬಿಡ್ಬೇಕು ಅಂತ, ಬಟ್ ಯಾವುದೂ ಆಗಲ್ಲ. ಒಂದು ಹುಳ್ಕಡ್ಡಿ ಹಳ್ಳಾಡೋಕ್ಕೂ ಭಗವಂತನ ಪ್ರೇರಣೆ ಇರಬೇಕು. ಹೆಂಗೆ ಮಲ್ಕೊಂಡೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಾಗ 3:30 ಆ್ಯಸ್ ಇಟ್ ಈಸ್ ನನ್ನ ರೊಟೀನ್. ನಿಮ್ಮೆಲ್ರಿಗೂ ಗೊತ್ತು, ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಒಂದು ಪಾಟ್ ರೆಸಿಪಿ ಅನ್ನೋ ಥರ ಒಂದು ಕ್ಯಾಪ್ಸಿಕಮ್, ಆಲೂಗಡ್ಡೆ, ಟೊಮೆಟೊ ರೈಸ್ ಮಾಡಿದ್ದೆ. ಪಲಾವ್ ತುಂಬ ಚೆನ್ನಾಗಾಗಿತ್ತು. ಮಕ್ಕಳಿಗೆಲ್ಲ ಕೊಟ್ಟು ತಿಂಡಿ ತಿಂದು ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ನಾನ ಮಾಡಿ, ಇವತ್ತು ಗುರುವಾರ, ಮಂಗಳವಾರ ಸಂಜೆಯಿಂದ ಕಂಟಿನ್ಯೂ ಮಾಡಿದ್ದೀನಿ, ಬುಧವಾರ ಏನೇನಾಯಿತು ಕಂಟಿನ್ಯೂ ಮಾಡಿದ್ದೀನಿ. ಇದು ಗುರುವಾರ ಬೆಳಿಗ್ಗೆ ವಾರ ಪೂಜೆ. ಮನಸ್ಸಿಗೆ ಬೇಜಾರಾಗಲಿ ಏನೇ ಆಗಲಿ, ವಾರ ಪೂಜೆ ಅಂತೂ ಮಿಸ್ಸೇ ಇಲ್ಲ ನಮ್ಮ ಮನೇಲಿ. ಸೊ ಸತೀಶ್ ಅಂತೂ ಬೆಳಗ್ಗೆನೇ ಹೂವು ಎಲ್ಲ ತಂದುಕೊಟ್ಟಿದ್ರು. ಎಲ್ಲ ರೀತಿ ಹೂವು ಹಾಕಿ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಟೆಂಪಲ್ಗೆ ಹೋಗಿ ಬರೋಣ, ಮನಸ್ಸಿಗೆ ಸಮಾಧಾನ ಆಗುತ್ತೋ ಏನೋ ಅಂತ ಭಗವಂತನ ಹತ್ರ, ಯಾರ ಹತ್ರ ಜನಗಳ ಹತ್ರ ಹೇಳ್ಕೊಂಡು ಕೊರಗೋದಕ್ಕಿಂತ ಭಗವಂತನಿಗೆ ಎಲ್ಲ ಗೊತ್ತಿರುತ್ತೆ. ನಾವು ಏನು ಹೇಳ್ಕೊತೀವೋ ಬಿಡ್ತೀವೋ ಭಗವಂತ ಎಲ್ಲ ನೋಡ್ತಿರ್ತಾನೆ. ಸೊ ನಾನಂತೂ ಯಾವತ್ತೂ ಏನೂ ಕೇಳಿಲ್ಲ ಭಗವಂತನ, ಬಟ್ ಇದನ್ನು ಕೇಳಿದ್ದಿದ್ರೆ ಕೊಡ್ತಿತ್ತೋ ಏನೋ ಅದು ನಂಗೆ ಗೊತ್ತಿಲ್ಲ. ಬಟ್ ನಾನೇ ಓನ್ ಡಿಸಿಷನ್ ತೊಗೊಂಡು, ಸತೀಶ್ ಅಂದರೂ ನನಗೆ ಆಗಲ್ಲಮ್ಮ ಇದೆಲ್ಲ ಬೇಡ ಅಂತ, ಬಟ್ ಹಠ ಮಾಡಿ ಕರ್ಕೊಂಡೋಗಿ ಫೇಲ್ಯೂರ್ ಆಗಿದ್ದು ನಾನೇ. ಇಟ್ಸ್ ಓಕೆ, ನೋಡೋಣ. ಅಲ್ಲಿಂದ ಬಾಬಾ ಮಂದಿರಕ್ಕೂ ಬಂದೆ. ಬಾಬನ ನೋಡಿ ಕಣ್ಣಲ್ಲಿ ನೀರಂತೂ ಬಂದ್ಬಿಡ್ತು ನನಗೆ. ದೇವಸ್ಥಾನದಲ್ಲೇ ಕೂತ್ಕೊಂಡು ಗಳಗಳ ಹತ್ತಿಬಿಟ್ಟೆ. ಯಾಕೆ ಅಂತ ನಾನಂತೂ ಒಬ್ರಿಗೆ ಕನಸಲ್ಲಿ ನೋವು ಕೊಟ್ಟಿಲ್ಲ, ಹಿಂಸೆ ಕೊಟ್ಟಿಲ್ಲ. ನನಗೆ ಯಾಕೆ ಇಷ್ಟು ಮಾನಸಿಕವಾಗಿ ಹಿಂಸೆ? ಒಂದು ಬಾಗಿಲು ತೊಳೆದ್ರು ಜಗಳಕ್ಕೆ ಬರ್ತಾರೆ, ಮಕ್ಕಳು ರೋಡಲ್ಲಿ ಆಟ ಆಡಿದ್ರು ಜಗಳಕ್ಕೆ ಬರ್ತಾರೆ, ನಮ್ಮ ಪಾಡಿಗೆ ನಾವಿದ್ದರೂ ನಮ್ಮ ಮನೇಲಿ ಜಗಳಕ್ಕೆ ಬರ್ತಾರೆ. ಭಗವಂತ ಎಲ್ಲ ನೀನೇ ನೋಡ್ಕೋ ಭಗವಂತ, ತಪ್ಪಿದ್ರೆ ದಯವಿಟ್ಟು ಶಿಕ್ಷೆ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸತೀಶಸ್ನ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿದ್ದರು. ಅವ್ರಿಗೆ ತಿಂಡಿ ಕೊಡಬೇಕಲ್ವ. ಸೊ ಫಸ್ಟು ಒಂದು ಲೋಟ ಹಾಲು ಕಾಯಕ್ಕಿಟ್ಟು ಹಾಲನ್ನ ಕಪ್ಪಿಗೆ ಹಾಕಿ ಅವ್ರಿಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ. ತುಂಬ ಚೆನ್ನಾಗಿತ್ತು ಗೈಸ್. ಎಲ್ಲರ ಮನೇಲೂ ಒಂಥರ ಆದರೆ ನಮ್ಮ ಮನೇಲಿ 2 ಥರ. ಚಪಾತಿ, ನುಗ್ಗೆ ಸೊಪ್ಪಿನ ಪಲ್ಯಗೆ ಚಪಾತಿ ಮಾಡಿದ್ದೀನಿ, ಒಂದು 4 ಚಪಾತಿ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಇವತ್ತು ಟೊಮೆಟೊ ಕ್ಯಾಪ್ಸಿಕಮ್ ರೈಸೇ ತಿನ್ನೋಣ ಅಂತ. ಅದ್ರ ಜೊತೆ ಮೊಸರು ಬಜ್ಜಿ ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ರೈಸ್ ಬಾತ್ ಈ ಥರದ್ದೆಲ್ಲ ಒಳಗೆ ಹೋಗೋದೇ ಇಲ್ಲ. ಇನ್ನು ಮಧ್ಯಾಹ್ನಕ್ಕಂತೂ ಒಣಗೋಗುತ್ತೆ, ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಮೊಸರು ಬಜ್ಜಿ. ಸೊ ಇನ್ನು ಪಲ್ಯಗೆ ಚಪಾತಿ ತಿಂತಾರೆ ಸತೀಶ್ ಇಷ್ಟಪಟ್ಟು. ಸೊ ನೋಡಿ, ಪಲಾವ್ ತುಂಬ ಚೆನ್ನಾಗಿತ್ತು, ಸುಳ್ಳು ಹೇಳ್ತಾ ಇಲ್ಲ. ಇದು ರೆಸಿಪಿ ಮಾಡ್ಕೋಬೇಕಾಯ್ತು, ವಿಡಿಯೋ ಮಾಡ್ಕೋಬೇಕಾಗಿತ್ತು. ಏನಿಲ್ಲ ಗೈಸ್, ಸ್ವಲ್ಪ ತುಪ್ಪ ಹಾಕಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಂಬೆಹಣ್ಣು, ಮೊಸರು ಕೂಡ ಹಾಕಿದ್ದೆ, ಕೊಬ್ಬರಿ ಹಾಕಿದ್ದೆ. ಆ್ಯಸ್ ಇಟ್ ಈಸ್ ಪಲಾವ್ ಹೇಗೆ ಮಾಡ್ತೀವೋ ಹಾಗೇ ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಟು ಹಾಕಿದ್ದೆ. ಸೂಪರಾಗಿ ಆಗಿತ್ತು. ಸತೀಶ್ಗೂ ಕೂಡ ತಿಂಡಿ ಕೊಟ್ಟೆ, ಅವರು ಕೂಡ ತಿಂಡಿ ತಿನ್ಕೊಂಡು ಹೋದವರೇ 10 ನಿಮಿಷಕ್ಕೆ ನನಗೆ ಕಾಲ್ ಕೂಡ ಮಾಡಿದ್ರು, ಬೇಗ ರೆಡಿ ಆಗಮ್ಮ, ಅವರೇನೋ ಇವತ್ತೇನೋ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಆದರೆ ಹೋಗಿ ಬರೋಣ ಅಂತ ಹೇಳಿದ್ರು.
ಸೊ ಹಾಗಾಗಿ ರೈಸು ಕೂಡ ಮಾಡಿಟ್ಬಿಟ್ಟೆ. ಸೊ ಎಲ್ಲ ಮಾಡಾದ್ಮೇಲೆ ನಾನಿವಾಗ ತಟ್ಟೆಗೆ ಹಾಕೊಂಡು ತಿಂಡಿ ತಿನ್ನೋಣ ಅಂತ ಬರ್ತಾಯಿದ್ದೀನಿ. ಹೊಟ್ಟೆ ತುಂಬ ಹಸುತ್ತಾ ಇತ್ತು. ರಾತ್ರಿ 2 ಚಪಾತಿ ತಿಂದಿದ್ದಷ್ಟೇ. ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಎನರ್ಜಿ ಬೇಡವಾ? ಸೊ ಶಕ್ತಿ ಬೇಡವಾ? ಮೆಂಟಲಿ ಫಿಸಿಕಲಿ ಗಟ್ಟಿಯಾಗಿರ್ತೀನೋ ಬಿಡ್ತೀನೋ, ಬಟ್ ನಾನಂತೂ ಮೆಂಟಲಿ ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀನಿ. ಬಟ್ ಈ ನಡುವೆ ಅದು ಕೂಡ ನನ್ನಿಂದ ದೂರ ಆಗ್ತಾ ಇದೆಯಾ ಅನ್ನೋ ಥರ ಮನೋಭಾವನೆ ಫೀಲ್ ಆಗುತ್ತೆ. ಯಾರೇನೇ ಮಾಡಿದ್ರು ನನ್ನ ಹ್ಯಾಪಿನೆಸ್ನ, ನನ್ನ ಧೈರ್ಯನ, ನನ್ನ ಆ್ಯಟಿಟ್ಯೂಡ್ನ ಕಿತ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಅದಂತೂ ಬರೆದಿಟ್ಕೊಂಬಿಡಿ. ಒಂದು ಸ್ವಲ್ಪ ದಿವಸ ನನಗೆ ಕಷ್ಟ ಆಗ್ಬೋದು, ಬಟ್ ಡೆವಿಲ್ ಥರ ವಾಪಸ್ ಬಂದೇ ಬರ್ತೀನಿ. ಕಮ್ಬ್ಯಾಕ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬೇಕಾ ನಿಮಗೂ ಒಂದು ಕೈ ತುತ್ತು? ಸೂಪರಾಗಿತ್ತು ಟೊಮೆಟೊ ರೈಸ್ ಬಾತ್. ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ ಏನೇನಾಯಿತು, ಏನೇನು ಆಗ್ತಾ ಇದೆ ನನ್ನ ಲೈಫಲ್ಲಿ, ಯಾವ ಮಟ್ಟಕ್ಕೆ ಬರ್ತಾ ಇದೆ ನನ್ನ ಲೈಫ್, ನನ್ನ ಜೀವನ ಪ್ರತಿಯೊಂದೂ. ಒಂದು ಗ್ರೇಟ್ಫುಲ್, ಒಂದು ಥ್ಯಾಂಕ್ಫುಲ್ ಹೇಳ್ಬೇಕಂದ್ರೆ ನನ್ನ ಪ್ರೀತಿ ಅಕ್ಕ ತಂಗಿರಾಗಿರ್ಬೋದು. ನೀವು ನನ್ನ ಇನ್ಸ್ಪೈರ್ಸಸ್, ನಿಮ್ಮನ್ನು ನೋಡಿ ನಾನು ತುಂಬ ಕಲ್ತಿದ್ದೀನಿ ಕೂಡ. ನೀವು ನನಗೆ ಎನರ್ಜಿ ಬೂಸ್ಟರ್ ಥರ. ನೀವು ಮಾಡೋ ಕೆಲಸ, ನಿಮ್ಮ ಮಾತು ಪ್ರತಿಯೊಂದು ನನ್ನನ್ನು ತಟ್ಟಿ ಹೆಪ್ಸುತ್ತೆ. ಮೋಟಿವೇಶನ್ ಥರ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಗಳು ನೋಡಿದಾಗ ಇಲ್ಲಿಂದ ಒಂದು ಫೀಲ್ ಬರುತ್ತೆ. ನಾನು ಯಾವತ್ತೂ ಲೋ ಫೀಲ್ ಆಗಬಾರ್ದು. ಇವ್ರಿಗೆಲ್ಲ ನನ್ನ ಮಾದರಿ ಅಂತ ಹೇಳುವಾಗ ನಾನು ತುಂಬ ಲೋ ಆಗಿ, ಡೌನ್ ಆಗಿ, ಹತ್ಕೊಂಡು ಸಪ್ಪೆ ಮರೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಿಜಕ್ಕೂ ನನಗೆ ಫೀಲ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಗ್ರಾಚಾರ, ಸಿಚುಯೇಷನ್ ಯಾವಾಗಲೂ ಒಂದೇ ಥರ ಇರಲಿಕ್ಕಿಲ್ಲ ಅಲ್ವಾ. ನೋವು, ದುಃಖ, ನಲಿವು, ಸಂತೋಷ ಎಲ್ಲ ₹1 ನಾಣ್ಯ 2 ಮುಖಗಳಿದ್ದಂಗೆ. ಟಾಸ್ ಆಗ್ತಾಗ ಯಾವ ಕಡೆ ಬಂದರೆ ಹ್ಯಾಪಿ ಫೇಸ್, ರಾಜಾರಾಣಿ ಬಂದರೆ ಈ ರೀತಿ ಬಂದಾಗ ಖುಷಿ ಇರುತ್ತೆ. ಅದೆಲ್ಲ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಂದು ದೃಢ ನಿರ್ಧಾರ ಮಾಡಿ ನಾವು ಒಂದು ಬಿಗ್ ಕೆಲಸಕ್ಕೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿ, ಗೊತ್ತು ಅದು ಎಷ್ಟು ಟಫ್, ಅದು ಎಷ್ಟು ನಾವು ಅನುಭವಿಸ್ಬೇಕು ಆನ್ ಫ್ಯೂಚರ್, ಅದು ಎಷ್ಟು ಸ್ಟ್ರಗಲ್ ಪಡಬೇಕು. ಇವಾಗ ಏನು ಸ್ಟ್ರಗಲ್ ಪಡ್ತಾ ಇದ್ದೀವಿ ಅದೇನು ಆಗಲ್ಲ, ಮಣ್ಣು ಮಸಿ ಅದೇನು ಮ್ಯಾಟ್ರ್ ಆಗಲ್ಲ. ಅದಕ್ಕಿಂತ ಡಬಲ್ ಬರುತ್ತೆ ನಮಗೆ. ಏನೋ ಒಂದು ಗಟ್ಟಿ ಮನಸ್ಸು ಮಾಡೇ ಬಿಡೋಣ ಅಂತ ಹೋಗಿದ್ದಂತೂ ನಿಜ. ನೀವು ನೋಡಿದ್ರಿ, ಅಂದರೆ ಅದಿನ್ನೂ ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂತ. ಅಲ್ಲಿಗೆ ನಾವು ಅಂದ್ಕೊಳ್ಳೋದೆಲ್ಲ ಆಗೋಗಿದ್ದಿದ್ರೆ ಐ ಥಿಂಕ್ ನಮ್ಮನ್ನು ಹಿಡಿದು ನಿಲ್ಸೋರು ಯಾರೂ ಇರ್ತಿರ್ಲಿಲ್ವೇನೋ. ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗೆಲ್ಲ ನೋಡಿದ್ರಿ ಏನೇನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ತುಂಬ ಖುಷಿಯಾಗಿ, ಎಕ್ಸೈಟೆಡ್ ಆಗಿ ಏನೋ ಒಂದು ಮಾಡುವಾಗ ಒಂದು ಕಳ್ಕೊಳ್ಳೋಕ್ಕೂ ರೆಡಿ ಆಗಿಬಿಟ್ಟಿದ್ವಿ. ಸತೀಶ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು. ಏನೋ ಒಂದು ಮಾಡೋಣ, ಗಟ್ಟಿ ನಿರ್ಧಾರ. ಗಟ್ಟಿ ಅಂದರೆ ಅಂತಿಂಥ ಗಟ್ಟಿ ಅಲ್ಲ ಗಾಯ್ಸ್, ಡಬಲ್ ಗುಂಡಿಗೆ ಬೇಕು. ಒಂದು ಸಾಲ ಜೊತೆ ಡಬಲ್ ಸಾಲ ಮಾಡೋಕ್ಕೂ ಡಬಲ್ ಗುಂಡಿಗೆ ಬೇಕು. ಅದು ಒಂದು ಗಾದೆನೇ ಹೇಳಿದ್ದಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಅಂದ್ಬಿಟ್ಟು. ಸೊ ಹಾಗೆ ಮದುವೆ ಒಂದು ಶಾಸ್ತ್ರ ಮಾಡಿಲ್ಲ ಅಂದರೂ ಈಗಂತೂ ಮದುವೆ ಆ್ಯಸ್ ಇಟ್ ಈಸ್ ಸಿಂಪಲ್, ಸೋ ಸಿಂಪಲ್. ಕ್ಯಾಸ್ಟ್ ಬೇರೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೋದು. ಬಟ್ 2 ಮಂತ್ಸ್ ಒಪ್ಪಿದ ತಕ್ಷಣ ಅಲ್ಲೇ ಮದುವೆ ಆಗಿಬಿಡುತ್ತೆ. ಅದೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ. ಬೇರೆ ಕ್ಯಾಸ್ಟ್ ಆಗಿರ್ಬೋದು, ಫ್ಯಾಮಿಲಿ ಒಪ್ಪಿಲ್ಲ, ಅದೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ ಇವತ್ತಿನ ಕಾಲದಲ್ಲಿ. ಒಂದು ಹುಡುಗಿ ಮನಸ್ಸು ಒಳ್ಳೆತನದಲ್ಲಿದ್ದು ಮನಸ್ಸು ಒಪ್ಕೊಂಡ್ರೆ ಮದುವೆ ಮುಗೀತು ಅಂತಾನೆ. ಆದರೆ ಮನೆ ಕಟ್ಟೋದಿದೆಯಲ್ಲ, ಒಂದು ಮೊಳೆ ಸಾಕಾಗಲಿಲ್ಲ ಅಂದರೂ ಆ ಕೆಲಸ ಕಂಪ್ಲೀಟ್ ಆಗೋದೇ ಇಲ್ಲ. ಒಂದು ಗಮ್ ಸಾಲ್ಟೇಜ್ ಆದರೂ ಆ ಕೆಲಸ ಅಲ್ಲಿಗೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ತುಂಬ ದೊಡ್ಡ ನಿರ್ಧಾರ ಮಾಡಿ ಈ ಕೆಲಸಕ್ಕೆ ಕೈ ಹಾಕಿದಂತ ನಿಜ. ನಾನು ಓಪನಾಗಿ ಹೇಳ್ಕೊತೀನಿ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಹೇಳ್ಕೊಳ್ಳಲ್ಲ. ಅವ್ರದ್ದೇ ಒಂದು ಪರ್ಸ್ನಲ್ಸ್ ಇರುತ್ತೆ, ಸೀಕ್ರೆಟ್ಸ್ ಇರುತ್ತೆ, ಅದನ್ನು ಹೈಡ್ ಮಾಡ್ತಾರೆ. ಬಟ್ ನಾನು ಹಂಗಲ್ಲ. ನಾನು ಒಂಥರ ತೆರೆದಿಟ್ಟ ಪುಸ್ತಕದ ಥರ ನನ್ನ ಮನಸ್ಸು. ಏನಿದ್ರು ಬಡಬಡ ಫಟ್ಬಡ ಅಂತ ಮಾತಾಡ್ಕೊಂಡು ಬರ್ತೀನಿ. ನೀವು ನೋಡ್ತಾ ಇದ್ದೀರಿ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಎಂತೆಂಥ ವೀಡಿಯೋಗಳು, ಎಂತೆಂಥ ಫೀಲಿಂಗ್ಸ್ಗಳು, ಏನೇನು ಆಗ್ತಾ ಇದೆ ನನ್ನ ಮನೆ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಏನೇನು ಪ್ರಭಾವ ಬೀರ್ತಾ ಇದೆ, ಪ್ರತಿಯೊಂದು ನಾನು ಆ್ಯಸ್ ಇಟ್ ಈಸ್ ಶೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ನೋವು, ಈ ಹಿಂಸೆ, ಈ ನರಕ ದಿನ ಬೆಳಿಗ್ಗೆ ಯಾರು ಅನುಭವಿಸ್ತಾರೆ ಗುರು? ತಿನ್ನೋದಕ್ಕಾದರೂ ಜೀವನದಲ್ಲಿ ನೆಮ್ಮದಿ ಇರಬೇಕು ಅಂತ ನಾವಿಂಥ ಒಂದು ಗಟ್ಟಿ ಮನಸ್ಸು ಮಾಡಿ ದೃಢ ನಿರ್ಧಾರ ಮಾಡಿದ್ವಿ ಅಂತ ಹೇಳ್ಬೋದು. ಬಟ್ ಅದು ಈಗ ಕ್ಷಣಿಕಕ್ಕೆ ನಮಗೆ ಬೇಸರ ಆಗಿರ್ಬೋದು, ನಮ್ಗೆ ಅದು ಇನ್ನೂ ಮಾಡಲಿಕ್ಕೆ ಆಗಲ್ಲ ಅಂತ ನಮಗೆ ಅನಿಸಿರ್ಬೋದು. ಬಟ್ ಖಂಡಿತವಾಗ್ಲೂ ಬೇಜಾರಾಗತ್ತೆ.
ಅಂದ್ಕೊಂಡಿದ್ದಾಗಲಿಲ್ವಲ್ಲ ಅಂತ. ಎಸ್ ಅಫ್ಕೋರ್ಸ್ ನಮಗಿನ್ನೂ ಗುರುವಲ ಎಲ್ಲ ಬಂದಿಲ್ಲ. ಏಪ್ರಿಲ್ ಬರಬೇಕು, ಅಂದರೆ ಯುಗಾದಿ ಬರಬೇಕು. ನಮಗೆಲ್ಲ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ವಾ. ಇದು ಕ್ಯಾಲೆಂಡರ್ ಚೇಂಜ್ ಅಷ್ಟೇ. ಈ ನ್ಯೂ ಇಯರ್ ಈ 7.7 ಏನಿದೆ ಇದೆಲ್ಲ ಮುಗಿಯೋ ಟೈಮ್, ಇದೆಲ್ಲ ಕಾಮನ್. ಈಗ ನೀವೇ ನೋಡಿದ್ರಿ ಎಷ್ಟೆಲ್ಲ ಅನುಭವಿಸಿದ್ವಿ, ಜೈಲು ಗೀಲು, ಲೈಫಲ್ಲಿ ಜೈಲ್ ಮೆಟ್ಲು ಹತ್ತೀವ ಅಂತ ಅಂದ್ಕೊಂಡಿದ್ದು ನಾವು ಜೈಲ್ ಮೆಟ್ಲ ತನಕ ಹತ್ತಿದ್ದು ಬಂದ್ವಿ. ಇವೆಲ್ಲ ಗ್ರಹಚಾರಗಳೇ, ಏನು ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ಚೆನ್ನಾಗಿರ್ತೀವಿ, ಇನ್ನು ಅರ್ಧ ಗಳಿಗೆಗೆ ಕೋಪ ಮುನ್ಸು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ನಿನ್ನ ಬಗ್ಗೆ ಆ ಥರ ಈ ಥರ ಇದೆಲ್ಲ ಕೇಳಿ ಕೇಳಿ ನನಗೆ 7-7.5 ವರ್ಷದಿಂದ ನಿಜಕ್ಕೂ ಸಾಕೆದ್ದೋಗಿದೆ. ಬಟ್ ಆದರೂ ಇರಬೇಕಲ್ಲ, ಇದ್ದೀನಿ. ಈ ನನ್ನ ಸ್ಮೈಲ್, ಈ ನನ್ನ ಆ್ಯಟಿಟ್ಯೂಡ್ ಯಾರು ಏನೇ ಮಾಡಿದ್ರು ಅದನ್ನು ತೆಗ್ಸೋಕ್ಕಂತೂ ಕುಗ್ಸೋಕ್ಕಂತೂ ಆಗೋದೇ ಇಲ್ಲ. ಬಂದಿದ್ದು ಬರಲಿ, ಲೈಫಲ್ಲಿ ಎಲ್ಲನೂ ಬಿಂದಾಸಾಗಿ ಹ್ಯಾಪಿಯಾಗಿ ಲೆಟ್ ಮಿ ಫಿಂಗರ್ ಕ್ರಾಸ್ ಅಂತ ಆಗುತ್ತೆ. ಇವತ್ತಾಗಲಿಲ್ವಾ ಮುಂದೊಂದು ದಿನ ಆಗುತ್ತೆ, ಮುಂದೆ ಆಗಲಿಲ್ವಾ ಇನ್ನು 1 ವರ್ಷ ಬಿಟ್ಟಾಗಲಿ, 1 ವರ್ಷಕ್ಕಾಗಲಿಲ್ವಾ 2 ವರ್ಷ ಬಿಟ್ಟಾಗಲಿ ಮಾಡೋಣ. ಕೆಪಾಸಿಟಿ ಇಟ್ಕೊಳ್ಳೋಣ. ಫೀಲಿಂಗ್ ಯಾಕೆ ಮಾಡ್ಕೋಬೇಕು, ಬೇಜಾರು ಯಾಕೆ ಮಾಡ್ಕೋಬೇಕು, ಕಣ್ಣೀರು ಯಾಕೆ ಹಾಕಬೇಕು ಅಂತ ನನಗೆ ನಾನೇ ಹುರಿತುಂಬಿಸ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಇದ್ದೀನಿ. ನೋಡೋಕೆ ಮಾತ್ರ ಇಷ್ಟು ಸ್ಟ್ರಾಂಗ್ ಇರ್ತೀನಿ, ಬಟ್ ನೆನೆಸ್ಕೊಂಬಿಟ್ರೆ ಈಗ ನೋಡಿ ನಾವು ಎಷ್ಟು ಕನಸು ಕಟ್ಕೊಂಡು ಗಂಡ ಹೆಂಡ್ತಿ ಎಷ್ಟು ಖುಷಿಯಿಂದ ಹೋದ್ವಿ. ಬಟ್ ಆಗಲಿಲ್ಲ ಅಂತಂದಾಗ ಎಷ್ಟು ಮನಸ್ಸಿಗೆ ಆಗುತ್ತಲ್ಲ ನೋವು. ಯಪ್ಪ ಹಿಂಗೂ ಆಗುತ್ತಾ ಹಿಂಗೂ ಅಂತ ಸತೀಶ ಹೇಳಿದ್ರು ಮುಂಚೆನೇ. ಕಳ್ಕೊಳ್ಳೋದು ಬೇಡ, ನನ್ನ ಮಾತು ಕೇಳು, ಕಳ್ಕೊಳ್ಳೋದು ಈಸಿ, ಅದನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ, ಬೇಡ ಅಂತ. ಬಟ್ ಹಠ ಮಾಡಿದ್ದಂತೂ ನಾನೇ ನಿಜ. ಅದು ನಮ್ಮ ಕೈ ಬಿಟ್ಟೋಗೋಕ್ಕೆ ರೆಡಿ ಇರಲಿಲ್ಲ ಅಂತಲೂ ಒಂದ್ಸಲಿ ಅನಿಸುತ್ತೆ. ಇರಲಿಲ್ವೇನೋ ಅದಕ್ಕೆ ಈ ರೀತಿ ಆಯಿತು ಅಂತ ನನ್ನ ಅನಿಸುತ್ತೆ. ಆಮೇಲೆ ನಾವು ಈಗ ನಾವೇನು ಅಂದ್ಕೊಂಡಿದ್ವಿ ಆ ಕೆಲಸ ಮಾಡೋಕ್ಕೂ ನಮಗಿನ್ನೂ ಟೈಮ್ಗಳಿಗೆ ಕೂಡಿ ಬಂದಿಲ್ವೇನೋ, ಅದಕ್ಕೋಸ್ಕರ ಹಿಂಗೆ ತಡೆ ಆಯ್ತೇನೋ ಅಂತಲೂ ಕೂಡ ಅನಿಸುತ್ತೆ. ಅದರ ಜೊತೆಗೆ ನಾವಿಲ್ಲಿ ಇನ್ನೂ ಅನುಭವಿಸ್ಬೇಕಾಗಿರೋ ಋಣ ಕೂಡ ಇದೆಯೇನೋ ಅಂತಲೂ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಏನೂ ಮಾಡೋಕ್ಕಾಗಲ್ಲ. ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಧೈರ್ಯ ತಂದ್ಕೋಬೇಕು, ನಮಗೆ ನಾವೇ ಚಿಯರಪ್ ಆಗಿರಬೇಕು. ಯಾಕಂದರೆ ದಿನಾ ಬೆಳಗ್ಗೆ ಎದ್ದು ಓಡಾಡೋಂಥ ಜಾಗ, ದಿನಾ ಬೆಳಗ್ಗೆ ಈಗ ಇವರೆಲ್ಲ ಇದ್ದಾರೆ ಅಂತ ಬಾಗಿಲು ತೊಳೆದು ರಂಗೋಲೆ ಹಾಕೋಂಗಿಲ್ಲ, ಇವ್ರು ಇದ್ದಾರೆ ಅಂತ ನಾವು ಬಟ್ಟೆ ಹೊಣೆ ಹಾಕೋಂಗಿಲ್ಲ, ಇವ್ರು ಇದ್ದಾರೆ ಅಂತ ನಾವು ಈಚೆ ಹೋಗೋಂಗಿಲ್ಲ. ಈ ರೀತಿ ನಮ್ಮ ಮುಖದ ಮೇಲೆ ಶೂ ಎಸೆಯೋದು, ನಮ್ಮ ಮುಖದ ಮೇಲೆ ಈ ಥರ ನಾಯಿ ಥರ ಕೆಕ್ರಿಸಿ ಥೂ ಅಂತ ಉಗಿಯೋದು. ಈಗ ನಾವು ಈಚೆ ಹೋಗಿದ ತಕ್ಷಣ ಅಯ್ಯೋ 16 ಜನ ಬಂದರು, 51 ಜನ ಬಂದರು ಅಂತ ಅನ್ನೋದು. ಇವತ್ತಲ್ಲ ನಾಳೆ ಅನುಭವಿಸ್ತಾರೆ. ಅದನ್ನು ನಾವು ಕಣ್ಣಲ್ಲಿ ನೋಡಬೇಕಾ, ನಾವು ಕೇಳಬೇಕಾ ಅಂತಲೂ ಕೂಡ ಅಂತ ಅನಿಸುತ್ತೆ. ಬಟ್ ಇಷ್ಟು ವರ್ಷ ಎಲ್ಲೋಗಿದ್ರು ಇವ್ರುಗಳೆಲ್ಲ, ಇವ್ರು ಏನೇನು ಕೆಲಸ ಮಾಡ್ತಾಯಿದ್ರು ಅದನ್ನು ಇವ್ರು ನೋಡ್ಕೊಂಬಿಟ್ರೆ ಇವ್ರಿಗೆ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋಂಥದ್ದು ಪರಿವೇ ಬರೋದಿಲ್ಲ. ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ, ಅದು ಬೇರೆ ಪ್ರಶ್ನೆ. ಮೇಲಿರೋ ಭಗವಂತ ಕಂಡುಬಿಡ್ಬೇಕು. ಇನ್ನೇಳಿ ಮೇಲಿರೋ ಭಗವಂತ ಎಲ್ಲನೂ ನೋಡ್ತಿರ್ತಾನೆ, ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾನೆ. ಆ ಕ್ಷಣ ಕಂಡುಬಿಟ್ಟು ನೋಡಿ ಒಳ್ಳೇದು ಮಾಡೋ ತನಕ ಸ್ವಲ್ಪ ಕಾಯಬೇಕು, ಕಷ್ಟ ಆಗೇ ಆಗುತ್ತೆ. ಸೊ ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ. ವೆರಿ ಡಿಸಪಾಯಿಂಟೆಡ್. ಸತೀಶ್ ಅಂತಾರೆ, ನೀನು ಮಾತು ಕೇಳ್ಕೊಂಡು ಹೋಗಿದ್ದಿದ್ರೆ ಹಂಗಿರ್ತಿತ್ತು ಹಿಂಗಿರ್ತಿತ್ತು ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ನಾವೊಬ್ಬರು ರಿಯಲ್ ಎಸ್ಟೇಟ್ ಅವ್ರಿಗೆ ಹೋಗಿ ಹೇಳಿದ್ವಿ, ಈ ರೀತಿ ನಮ್ಮದು ಒಂದು ಹಿಂಗೆ ಸೈಟ್ ಇದೆ, ಅದನ್ನು ಕೊಟ್ಬಿಡೋಣ. ಅದು ಬಂದಿದ್ದ ದುಡ್ಡಲ್ಲಿ ನಮ್ದು ಏನು ನಾವು ಸಾಲ ಅಂತ ಮಾಡಿದ್ದೀವಿ, ಸೈಟ್ ತೊಗೊಳಕ್ಕೆ ಸಾಲ ಅಂತ ಏನು ಮಾಡಿದ್ದೀವಿ ಆ ಲೋನ್ನ ಡಿಡಕ್ಟ್ ಮಾಡ್ಕೊಳ್ಳಿ, ಮಿಕ್ಕಿದ ಅಮೌಂಟ್ ನಮಗೆ ಕೊಡಿ. ನಾವು ಅದಕ್ಕೊಂದು ಹೋಮ್ ಲೋನ್ ಅಂತ ಮತ್ತೆ ಬೇರೆ ಲೋನ್ ತೊಗೊಳ್ಳೋಣ. ಈಗ ಹಳೆ ಸೈಟ್ ಏನು ಲೋನ್ ತೊಗೊಂಡಿದ್ವಿ ಅದನ್ನು ಕ್ಲಿಯರ್ ಕಟ್ಟಾಗಿ ಫಿನಿಷ್ ಮಾಡಿಬಿಡೋದು. ಆ ಸೈಟ್ ಮಾರಿ ಅದನ್ನು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಆ ಸೈಟ್ ಲೋನ್ ತೊಗೊಂಡಿದ್ದನ್ನ ಕ್ಲಿಯರ್ ಮಾಡಿ ಮತ್ತೆ ಹೊಸದಾಗಿ ಲೋನ್ ಅಪ್ಲೈ ಮಾಡಿ ಹೋಮ್ ಲೋನ್ ಅಂತ ತೊಗೊಂಡು ಅಲ್ಲೇ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಹೆಂಗೋ ಸಾಲನೋ ಸೋಲನೋ ಶಿಫ್ಟ್ ಆಗಿಬಿಡೋಣ. ಸಿಂಪಲ್ಲಾಗೆ ಮಾಡಿಕೊಂಡು ಆಮೇಲೆ ದುಡ್ಡು ಆದಂಗೆ ಬೇಕಿದ್ರೆ ಇಂಟೀರಿಯರ್ ಅದು ಇದು ಮಾಡಿಸ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಶಿಫ್ಟ್ ಆಗಿಬಿಡೋಣ ಅಂತ ಒಂದು ಪ್ಲ್ಯಾನ್, ಅದೊಂದು ಥಾಟ್ ಬಂದಿದ್ದಂತೂ ನಿಜ. ಇವಾಗ ಗೈಸ್ ನಾವು ಹಳೆ ಮನೆಯಿಂದ ಈ ಮನೆಗೆ ಬಂದ್ವಿ. ಈಗ ಮತ್ತೆ ಈ ಮನೆಯಿಂದ ನಾವು ಹಳೆ ಮನೆಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಈ ಮನೆಗೆ ಅಂತಲೇ ಫರ್ನಿಚರ್ಸ್ ಈ ಥರದ್ದು ದೊಡ್ಡದು ಇದೆಲ್ಲ ತಂದು ಹಾಕ್ಬಿಟ್ಟಿದ್ದೀವಿ. ಇದನ್ನು ಮತ್ತೆ ನಾವು ಆ ಮನೆಗೆ ಶಿಫ್ಟ್ ಮಾಡೋಕ್ಕಂತೂ ಆಗಲ್ಲ. ಹಳೆ ಮನೆಗಂತೂ ಹೋಗೋಕ್ಕಂತೂ ಆಗೋದೇ ಇಲ್ಲ. ಅಲ್ಲೆಲ್ಲ ಬಾಡಿಗೆ ಕೊಟ್ಟಿರೋದ್ರಿಂದ
ಸತೀಶ್ ಹಂಗು ಅಂತಂದರು, ಇದನ್ನೇ ಬಾಡಿಗೆ ಕೊಟ್ಬಿಟ್ಟು ಇದೇ ದುಡ್ಡು ತೊಗೊಂಡೋಗಿ ಇನ್ನೊಂದು ಯಾವುದಾದ್ರೂ ಮನೆಗೆ ಇನ್ವೆಸ್ಟ್ ಮಾಡಿ ನಾವು ಒಂದು ಭೋಗ್ಯ ಥರ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಅದು ಒಂದು ಥಾಟ್ ಹೇಳಿದ್ರು ನನಗೆ ಸತೀಶ್. ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ನಮ್ಮದೇ ಸೈಟ್ ಇರುವಾಗ, ನಮ್ಮದೇ ಜಾಗ ಇರುವಾಗ ನಾವು ಯಾಕೆ ಬೇರೆಯವ್ರ ಮನೆ, ಈಗ ಸ್ವಂತ ಮನೆ, ಬಾಡಿಗೆ ಮನೆ, ಭೋಗ್ಯ ಮನೇಲಿದ್ದವರು ಒಂದು ಸ್ವಂತ ಮನೆ ಕಟ್ಕೊಂಡೋದ್ರೆ ಖುಷಿ ಇರುತ್ತೆ, ಹ್ಯಾಪಿ ಇರುತ್ತೆ, ಸಂತೋಷ ಇರುತ್ತೆ, ಸಕ್ಸಸ್ ಮಾಡಿದ್ರು, ಜೀವನದಲ್ಲಿ ಮೇಲೆ ಬಂದರು ಅಂತ ಒಂದು ಫೀಲ್ ಇರುತ್ತೆ. ಈಗ ನಾವು ಸ್ವಂತ ಮನೇಲಿದ್ದವರು ಲೈಫ್ ನೋಡಿ, ನಾನು ಅದಕ್ಕೆ ಅಂದಿದ್ದು, ನೋವು ನಲಿವು ಅನ್ನೋದು ₹1 ಕಾಯಿನ್ ಥರ, ಒಂದು ನಾಣಿದ ಮುಖ, 2 ಮುಖದ ಥರ. ಸ್ವಂತ ಮನೇಲಿದ್ದವರು ಬಾಡಿಗೆಗೋ ಭೋಗ್ಯಕ್ಕೋ ಹೋಗೋದು ಎಷ್ಟು ಸರಿ? ಬೇಡವೇ ಬೇಡಪ್ಪ ಅಂಥ ಪರಿಸ್ಥಿತಿ, ಬೇಡವೇ ಬೇಡ ಅಂತ ನಾನು ಆ ಐಡಿಯಾ ನನ್ನ ಸುತರಾಮ್ ನಾನು ಒಪ್ಪಲೇ ಇಲ್ಲ. ನನಗೆ ಇಷ್ಟ ಆಗಲಿಲ್ಲ ಗೈಸ್. ನಾನು ಮಾಡಿ ಸರಿನಾ ನೀವೇ ಕಮೆಂಟಲ್ಲಿ ಹೇಳಿ. ಸಾಲ ಆದರೆ ತೀರಿಸೋ ಜವಾಬ್ದಾರಿ ಇರುತ್ತೆ. ಈಗ 2 ಕೈ ಸೇರಿದ್ರೆ ಚಪ್ಪಾಳೆ. ನೀವು ಜಾಸ್ತಿ ಅಮೌಂಟಲ್ಲಿ ತೀರಿಸಿದ್ರೆ ನಾನು ಒಂದಿಷ್ಟು ನಂದು ಅಂತ ಒಂದಿಷ್ಟು ಕಾಣಿಕೆ ನಾನು ಕೊಡ್ತೀನಿ, ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ಅದು ಆ ದೇವ್ರಿಗೂ ಕೂಡ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಸ್ಟಾರ್ಟಿಂಗೇ ಆ ಕಾರ್ಯಕ್ಕೆ ಕಲ್ಲು ಬಿತ್ತು. ನಮಗೆ ನಾವೇ ಅಯ್ಯೋ ಬಿಡು, ಇನ್ನು ಎಷ್ಟು ವರ್ಷ ಈ ಮನೇಲಿ ಅನುಭವಿಸೋಣ ಹೊತ್ತಲಾಗಿ. ಏನು ಕರ್ಮನೋ ಗೊತ್ತಿಲ್ಲ ಗೈಸ್, ಇವೆಲ್ಲ ಕೇಳೋಕ್ಕೆ, ಇವೆಲ್ಲ ನೋಡೋಕ್ಕೆ, ಇವೆಲ್ಲ ಅನುಭವಿಸೋಕ್ಕೆ ಏನೋ ಕರ್ಮ ಮಾಡಿದ್ದೀವ ನಾವು ಅಂತಲೂ ಕೂಡ ಅನಿಸುತ್ತೆ ಒಂದೊಂದ್ಸಲಿ. ನಾನು ಗೊತ್ತಿದ್ದು ನನ್ನ ಕಡೆಯಿಂದ ಯಾವತ್ತೂ ಗೈಸ್, ನಾನು ಹೇಳ್ತೀನಿ 102% ನಾನು ಯಾವತ್ತೂ ತಪ್ಪು ಮಾಡೋದೇ ಇಲ್ಲ. ತಪ್ಪು ಅಕಸ್ಮಾತ್ ಗೊತ್ತಿಲ್ಲದೆ ಏನಾದ್ರು ನನ್ನ ಕಡೆಯಿಂದ ತಪ್ಪಾದರೂ ಕೂಡ ನನಗೆ ಶಿಕ್ಷೆ ಇರಬೇಕು. ಅದು ಬಿಟ್ಟು ಫ್ಯಾಮಿಲಿಗೆ, ಮನೆಗೆ, ಮಕ್ಕಳಿಗೆ ಇದ್ಯಾವ ಸರಿ, ಇದ್ಯಾವ ನ್ಯಾಯ ನನಗಂತೂ ಅರ್ಥ ಆಗೋದಿಲ್ಲ. ಇವರೆಲ್ಲ ಯಾವ ಇಸ್ವಿಲವ್ರೆ, ಯಾವ ಸರಿಗೆ ಬರುತ್ತೆ ನನ್ನ ಬಾಯಿಗೆ ಬಿಟ್ಟಾಕಿ ಮಾಡಿದ್ರು ಮಾರಾಯ, ಅವ್ರು ಅನುಭವಿಸ್ತಾರೆ. ಬಟ್ ಈ ರೀತಿ ಎಲ್ಲ ಆದಾಗ ಎಷ್ಟು ಸ್ಟ್ರಾಂಗಾಗಿ ಬಿಲೀವ್ ಆಗಿಬಿಡುತ್ತೆ ಅಂದರೆ, ನೆಗೆಟಿವ್ ಎನರ್ಜಿ ಅನ್ನೋದು ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಆಗ್ತಾಯಿಲ್ಲ, ಸಕ್ಸಸ್ಸೇ ಆಗ್ತಾಯಿಲ್ಲ. ಹೀಗೆ ಅದು ಯಾವಾಗ ಇದೆಲ್ಲ ಕ್ಲಿಯರ್ ಆಗುತ್ತೋ, ಯಾವಾಗ ಈ ತಲೆ ಎಲ್ಲ ನೋವಿಂದ ಈಚೆ ಬರ್ತೀವೋ, ಯಾವಾಗ ಈ ತಲೆ ಬಿಸಿಯಿಂದ ಈಚೆ ಬರ್ತೀನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಗೈಸ್. ಸಾಕಾಗೋಗಿದೆ, ನಿಜಕ್ಕೂ ಸಾಕೆದ್ದೋಗಿದೆ ನನಗೆ. ಸಾಕಪ್ಪ ಈ ದರಿದ್ರ ಜನಗಳು, ಈ ಮೆಂಟಾಲಿಟಿಗಳು, ಇವನ್ನೆಲ್ಲ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಬಿಡಲ್ವಲ್ಲ ಈ ಜನಗಳು ಅಂತ ನಿಜಕ್ಕೂ ಬೇಜಾರಾಗ್ತಾಯಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಹಿಂಗಾಯಿತು ಗೈಸ್. ಇದಕ್ಕೆ ನಿಮ್ಮ ಹತ್ರ ಏನಾದರೂ ಸಜೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಬಟ್ ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಿಲ್ಲ ಅನ್ನೋದಂತೂ ಸತ್ಯ. ಅಷ್ಟು ಅರ್ಜೆಂಟಲ್ಲಿ ಖುಷಿಯಿಂದ ಓದೋಳು ನಾನು ಸಪ್ಪೆ ಮೊರೆ ಹಾಕ್ಕೊಂಡು ನಿರಾಶೆ ಇಟ್ಕೊಂಡು ಬಂದಂಗೆ ಆಯಿತು. ಲೆಟ್ ಮಿ ಕ್ರಾಸ್, ಎಲ್ಲ ಒಳ್ಳೆಯದಾಗುತ್ತೆ. ಕಾಲಾಯ ತಸ್ಮಯ ನಮಃ. ಕಾಲುವೆ ಇದಕ್ಕೆಲ್ಲ ಉತ್ತರ ಕೊಡಲಿ. ಕಾಯ್ತೀನಿ ಅಲ್ಲಿ ತನಕ. ಸುಮಾರು ಜನ ಅಂತಾರೆ, ನಿಮ್ಗೆ ತುಂಬ ತಾಳ್ಮೆ ಇದೆ, ತುಂಬ ನೀವು ಪೇಷನ್ಸ್ ಇದೆ ನಿಮಗೆ ಅಂತ. ಅದು ಎಷ್ಟು ಅಂತ ಈಗ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಳೋಂಥ ಟೈಮ್ ಬಂದಿದೆ. ಕಾಯ್ತೀನಿ, ಇನ್ನೂ ಎಷ್ಟು ವರ್ಷ ಕಾಯ್ತೀನಿ ನೋಡೋಣ. ದೇವರು ಈ ಕಷ್ಟ, ಈ ನೋವನ್ನ ಇನ್ನೂ ಅದೆಷ್ಟು ವರ್ಷ ನನ್ನ ಲೈಫಲ್ಲಿ ಇಟ್ಟಿರ್ತಾನೆ. ಬಟ್ ನಾನೇನೋ ಮಾಡೋಂಥ ಕರ್ತವ್ಯ ನಾನು ಯಾವತ್ತೂ ಏನೂ ದೇವ್ರಿಗಾಗಲಿ, ನನ್ನ ಮನೆಗಾಗಲಿ, ನನ್ನ ಹಸ್ಬೆಂಡ್ಗಾಗಲಿ, ನನ್ನ ಮಕ್ಳಿಗಾಗಲಿ ನಾನು ನಿಲ್ಲಿಸೋದಿಲ್ಲ. ನನ್ನ ಕರ್ತವ್ಯ ಏನಿದೆ ಆ್ಯಸ್ ಇಟ್ ಈಸ್ 102% ನಾನು ಅದಕ್ಕೆ ಎಫರ್ಟ್ ಹಾಕಿ ನಾನು ಕೊಡ್ತೀನಿ. ಎಲ್ಲ ಅಂತಾರಲ್ಲ, ಫಲಾನುಫಲ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಬಿಟ್ಟಿದ್ದು ಅಂತ. ಹಾಗೆ ಯಾವತ್ತು ನಾನು ಹಣೆಯಲ್ಲಿ ಋಣ ಅಂತ ಬರೆದಿದೆಯೋ ಅವತ್ತಾಗಲಿ, ಅಲ್ಲಿ ತನಕ ಕಾಯ್ತೀನಿ ಅಂತ ಹೇಳ್ತೀನಿ. ತುಂಬ ಬೇಜಾರಾಗ್ತಾಯಿದೆ ನಿನ್ನೆಯಿಂದ. ಆ್ಯಕ್ಚುಲಿ ಮೊನ್ನೆ ಅಂದ್ಕೊಂಡ್ವಿ, ಹೋಗ್ಬಿಟ್ಟು ಬಂದ್ವಿ, ನಾಳೆ ಬನ್ನಿ ಅಂತ ಅಂದರು. ಆವಾಗಲೇ ಅಂದ್ಕೊಂಡೆ ನಾನು, ನಾವಿಷ್ಟು ವ್ಯವಹಾರ ಮಾಡಿದ್ದೀವಿ, ಯಾವತ್ತೂ ನಮ್ಗೆ ಹಿಂಗೆ 2 ಸಲ 3 ಸಲ ಸುತ್ತಿದ್ದೇ ಇಲ್ಲ. 2-3 ಸಲ ಇವ್ರು ಯಾವಾಗ ನಮ್ಮನ್ನು ಸುತ್ತಿಸಿದ್ರೋ ಆವಾಗಲೇ ನನಗೊಂದು ಸ್ವಲ್ಪ ಜರ್ಕ್ ಹೊಡೀತು. ಈಗ ಒಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತಂದ್ರು, ಸತೀಶು ಹಠ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಸತೀಶ್ನ ಬನ್ನಿ ಅಂತ ಪೀಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಇವೆಲ್ಲ ನಡೀತಿರುವಾಗಲೇ ಕೂಡ ಅನಿಸುತ್ತೆ ನನಗೆ, ಇದು ನೆಗೆಟಿವೇ ತುಂಬ್ಕೊಂಡ್ಬಿಟ್ಟಿದೆ ತುಂಬ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಅಂದ್ಬಿಟ್ಟು ಧೃತಿ ಕೆಡಬಾರ್ದು, ತಲೆ ಕೆಡಿಸ್ಕೊಂಡು ಕೂತ್ಕೋಬಾರ್ದು. ನೋಡೋಣ, ಆದಷ್ಟು ಶೀಘ್ರದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅನ್ಕೋತೀನಿ. ಆದಷ್ಟು ನೀವು ಕೂಡ ಪ್ರೇ ಮಾಡಿ ನನ್ನ ಲೈಫ್ ಮುಂಚಿನ ಥರ ಎಲ್ಲ ಸಲೀಸಾಗಿ, ಸುಲಲಿತವಾಗಿ, ಸುಗಮವಾಗಿ ಹೋಗಲಿ ಅಂತ ದಯವಿಟ್ಟು ನೀವು ಕೂಡ ದೇವ್ರ ಹತ್ರ ಕೇಳ್ಕೊಳ್ಳಿ, ಬೇಡ್ಕೊಳ್ಳಿ. ನಾನು ಅನ್ಕೋತೀನಿ ಎಲ್ಲ ಆಗುತ್ತೆ, ಒಳ್ಳೆಯ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು? ಈಗ ಅದೇ ಸಾಂಬಾರೆಲ್ಲ ಇದೆ, ರೈಸ್ ಮಾಡಬೇಕು. ಆಮೇಲೆ
ತಪ್ಪಾಗಿ ಯಾರೋ ಅರ್ಥ ಮಾಡ್ಕೋಬೇಡಿ. ಆ ಕ್ಷಣಕ್ಕೆ ಫೀಲ್ ಲೋ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ತಲೆಯೆಲ್ಲ ಕೆಡ್ಸ್ಕೊಳ್ಳಲ್ಲ, ಯಾವ ಆದ್ರೆ ಆಗುತ್ತೆ, ಆಗಲಿಲ್ಲ ಅಂದರೆ ಇಲ್ವಾ ಬಿಟ್ಟಾಕೆ ಅಂತ ಇರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಸಿ ಯು, ಲವ್ ಯು, ಟೇಕ್ ಕೇರ್, ಬಾಯ್.